ಶಿಷ್ಯನೆಂದರೆ ಶಾಸನಕ್ಕೆ ಒಳಪಡುವವನು, ಗುರುವಿನ ಶಾಸನಕ್ಕೆ ಒಳಪಡುವವನು, ಗುರುವಿನ ಆಣತಿಯನ್ನು ಮೀರಿದವನು, ಅವನು ಮಾತ್ರವೇ ನಿಜವಾದ ಶಿಷ್ಯ ಎಂಬುದರ ಬಗ್ಗೆ ಕಥೆಗಳ ಮೂಲಕ ಮಾತನಾಡ್ತಾ ಇದ್ದೆವು. ಧೌಮ್ಯರಿಗೆ 3 ಶಿಷ್ಯರು, ಮಹರ್ಷಿ ಧೌಮ್ಯರಿಗೆ 3 ಶಿಷ್ಯರು. ಮುಂದೆ ಉದ್ದಾಲಕ ನೆನೆಸಿದ ಆರುಣಿ, ಪ್ರಖ್ಯಾತನಾದ ಉಪಮನ್ಯು, 3ನೇವನು ವೇದ. ನಾವೀಗ ಧೌಮ್ಯರ ಶಿಷ್ಯನಾದ ಉದ್ದಾಲಕನ ಕಥೆಯನ್ನು ಕೇಳಿದ್ದೇವೆ, ಉಪಮನ್ಯುವಿನ ಕಥೆಯನ್ನು ಕೇಳಿದ್ದೇವೆ. 3ನೇವನು ವೇದ. ಭಾಳ ಸರಳವಾದ ಕಥೆ ವೇದನದ್ದು. ಹೆಸರು ಭಾಳ ಚೆನ್ನಾಗಿದೆ. ಹೆಸರೇ ವೇದ ಎಂಬುದಾಗಿ. ವೇದ ಎಂದರೆ ಏನು? ವೇದ ಎಂದರೆ ಏನು? ವೇದ ಎಂದರೆ ಜ್ಞಾನ. ವೇದ ಎಂದರೆ ಮಂತ್ರ ಅಲ್ಲ. ವೇದಗಳಲ್ಲಿ ಮಂತ್ರಗಳಿವೆ, ಅದು ಬೇರೆ ವಿಷಯ. ವೇದ ಶಬ್ದಕ್ಕೆ ಅರ್ಥ ಜ್ಞಾನ, ಅರಿವು. ಅವನ ಹೆಸರೇ ಜ್ಞಾನ. ಶಿಷ್ಯನೆಂದರೆ ಜ್ಞಾನ ಪಿಪಾಸು ತಾನೆ. ಜ್ಞಾನಕ್ಕಾಗಿ ಗುರುವಿನ ಸನ್ನಿಧಿಗೆ ಬಂದವನು. ನೀವೆಲ್ಲ ಯಾಕೆ ಬಂದಿದ್ದೀರಿ? ಜ್ಞಾನಕ್ಕಾಗಿ ಬಂದಿದ್ದೀರಿ, ವಿದ್ಯೆಗಾಗಿ ಬಂದಿದ್ದೀರಿ. ವಿದ್ಯೆ ಅಂದರೂ ಕೂಡ ಅದೇ ವಿದ ಜ್ಞಾನೆ ಎಂಬ ಮೂಲ ಧಾತು. ಆ ಧಾತುವಿನಿಂದಲೇ ವೇದ ಶಬ್ದವೂ ಬಂದಿದೆ, ವಿದ್ಯಾ ಶಬ್ದವೂ ಬಂದಿದೆ. ಅವನ ಹೆಸರೇ ಜ್ಞಾನ ಅಂಥವನವನು. ಅಥ ಅಪರಃ ಶಿಷ್ಯ ತಸ್ಯೈವ ಆಪೋದಸ್ಯ ಧೌಮ್ಯಸ್ಯ ವೇದೋ ನಾಮ. ಅದೇ ಆಪೋದ ಧೌಮ್ಯರ ಮತ್ತೊಬ್ಬ ಶಿಷ್ಯ ವೇದನೆಂಬುವನು. ತಮ್ ಉಪಾಧ್ಯಾಯ ಸಮಾಧಿದೇಶ. ಆ ವೇದನಿಗೆ ಉಪಾಧ್ಯಾಯರು ಆದೇಶ ಮಾಡ್ತಾರೆ, ಗುರುಗಳು ಆದೇಶ ಮಾಡ್ತಾರೆ. ಹಿಂದಿನ ಇಬ್ಬರಿಗೂ ಆದೇಶ ಮಾಡಿದ್ರು ಅಲ್ವಾ? ಉದ್ದಾಲಕನಿಗೂ ಕೂಡ ಆದೇಶ ಮಾಡಿದರು, ಗದ್ದೆಯ ಬದುವನ್ನು ಕಟ್ಟು ಎಂಬುದಾಗಿ ಆದೇಶ ಮಾಡಿದರು. ಹಾಗೆ ಉಪಮನ್ಯುವಿಗೂ ಕೂಡ ಅನೇಕ ರೀತಿಯ ಆದೇಶಗಳನ್ನು ಉಪಮನ್ಯುವಿಗೆ ಮಾಡಿದರು. ಅದನ್ನೆಲ್ಲವನ್ನು ಪಾಲನೆ ಮಾಡಿದ್ದ ಉಪಮನ್ಯು. ಹಾಗೆಯೇ ವೇದನಿಗೂ ಕೂಡ ಆದೇಶ ಮಾಡ್ತಾರೆ ಗುರುಗಳು. ಆದೇಶ ಮಾಡಿದ್ದೇನು? ಒಳ್ಳೆಯ ಆದೇಶ ಅದು. ವತ್ಸ ವೇದ, ಮಗು ವೇದ, ಇಹ ಆಸ್ಯತಾಂ ತಾವನ್ ಮಮ ಗೃಹೆ ಕಂಚಿತ್ ಕಾಲಂ. ನನ್ನ ಮನೇಲಿ ಇರು ಸ್ವಲ್ಪ ಕಾಲ ಅಂತ ಅಷ್ಟೇ ಆದೇಶ. ನನ್ನ ಮನೆಯಲ್ಲಿ ಸ್ವಲ್ಪ ಕಾಲ ಇರು. ಶುಶ್ರೂಷಣಾಚ ಭವಿತವ್ಯಂ. ಇರು ಅಂದರೆ ಸುಮ್ಮನೆ ಇರೋ ಅಲ್ಲ, ಶುಶ್ರೂಷೆ ಮಾಡ್ತಾ ಇರು. ಶ್ರೇಯಸ್ತೆ ಭವಿಷ್ಯತಿ, ನಿನಗೆ ಶ್ರೇಯಸ್ಸಾಗ್ತದೆ. ತನ್ನ ಮನೆಯಲ್ಲಿ ಶಿಷ್ಯನಿರಬೇಕು ಎನ್ನುವುದು ತನ್ನ ಶ್ರೇಯಸ್ಸಿಗೋಸ್ಕರ ಅಲ್ಲ. ಗುರು ಶಿಷ್ಯನಿಗೆ ನನ್ನ ಮನೆಯಲ್ಲಿ ಸ್ವಲ್ಪ ಕಾಲ ಇರು ಎಂಬುದಾಗಿ ಆದೇಶ ಮಾಡಿದ್ದು ತನಗಾಗಿ ಅಲ್ಲ, ತನ್ನ ಶ್ರೇಯಸ್ಸಿಗಾಗಿ ಅಲ್ಲ. ಮತ್ತು ಯಾರ ಶ್ರೇಯಸ್ಸಿಗಾಗಿ? ಶಿಷ್ಯನ ಶ್ರೇಯಸ್ಸಿಗಾಗಿ. ನಿನ್ನ ಶ್ರೇಯಸ್ಸಿಗಾಗಿ ನೀನು ಸ್ವಲ್ಪ ಕಾಲ ನನ್ನ ಮನೆಯಲ್ಲಿ ಇರು, ಶುಶ್ರೂಷೆ ಮಾಡ್ತಾ ಇರು. ಶುಶ್ರೂಷೆ ಅಂದರೆ, ಶುಶ್ರೂಷೆ ಶಬ್ದಕ್ಕೆ ಶಬ್ದಾರ್ಥ ಕೇಳುವ ಇಚ್ಛೆ, ಕೇಳಬೇಕು ಅನ್ನುವ ತವಕ, ಬಯಕೆ ಅದಿರಬೇಕಂತೆ ಶಿಷ್ಯನಿಗೆ. ಗುರುವಿನ ಮುಖದಿಂದ ಪಾಠವನ್ನು ಕೇಳಬೇಕು, ಗುರುವಿನ ಮುಖದಿಂದ ಒಳ್ಳೆಯ ಮಾತುಗಳನ್ನು ಕೇಳಬೇಕು ಎನ್ನುವ ಅಪೇಕ್ಷೆ ಶಿಷ್ಯನಿಗಿರಬೇಕು. ಹಾಗಾಗಿ ಶುಶ್ರೂಷೆ ಶಬ್ದದ ಶಬ್ದಾರ್ಥ ಅದು. ಆದರೆ ಅದು ಯಾವ ಅರ್ಥದಲ್ಲಿ ಬಳಕೆಯಲ್ಲಿದೆ ಅಂದರೆ ಸೇವೆ ಅನ್ನೋ ಅರ್ಥದಲ್ಲಿ ಬಳಕೆಯಲ್ಲಿದೆ. ಶುಶ್ರೂಷೆ ಮಾಡೋದು ಅಂದರೆ ಸೇವೆ ಮಾಡೋದು ಅಂತ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಸೇವೆ ಮಾಡೋದು ಕೇಳುವ ಬಯಕೆಯಿಂದ. ಗುರುವಿನ ಸೇವೆಯನ್ನು ಶಿಷ್ಯ ಮಾಡ್ತಾನಲ್ಲ ಕೇಳುವ ಬಯಕೆಯಿಂದ. ಏನಾದರೂ ಒಳ್ಳೆಯ ಮಾತುಗಳನ್ನ ಹೇಳ್ಬೋದು, ಉಪದೇಶ ಮಾಡ್ಬೋದು, ಜೀವನಕ್ಕೆ ಮಾರ್ಗದರ್ಶನ ಮಾಡ್ಬೋದು. ಅದನ್ನು ಕೇಳಬೇಕು ಎನ್ನುವ ಬಯಕೆಯಿಂದಲೇ ಸೇವೆ ಮಾಡ್ತಾಯಿದ್ರು ಹಿಂದೆ. ಹಾಗಾಗಿ ಶುಶ್ರೂಷೆ ಶಬ್ದಕ್ಕೆ ಸೇವೆ ಅನ್ನೋ ಅರ್ಥವೂ ಕೂಡ ಬಂದುಬಿಟ್ಟಿದೆ. ವೇದನು ಏನೆಂದ? ತಥಾ, ಹಾಗೆ ಆಗಲಿ, ಒಪ್ಕೊಂಡ ವೇದ. ಯಾಕೆಂದರೆ ಗುರು ಶುಶ್ರೂಷೆಯ ವಿದ್ಯಾ, ವಿದ್ಯೆ ಎಂಬುದು ಗುರು ಶುಶ್ರೂಷೆಯಿಂದ ಬರ್ತದೆ. ಗುರು ಸೇವೆಯಿಂದ ವಿದ್ಯೆ ಎಂಬುದು ಸಿದ್ಧಿಯಾಗ್ತದೆ. ಯಾರಿಗೆ ವಿದ್ಯೆ ಬೇಕು ಅನ್ನೋ ಅಪೇಕ್ಷೆ ಇದೆಯೋ ಅವರು ಗುರು ಸೇವೆಯನ್ನು ಮಾಡಬೇಕು. ಗುರು ಒಲಿದು ಕೊಡಬೇಕು ವಿದ್ಯೆಯನ್ನು. ನೋಡಿ, ಹಸು ಕರುವಿಗೆ ಹಾಲನ್ನು ಕೊಡ್ತದೆ.
ಹೇಗೆ ಅಂದರೆ ಪ್ರೀತಿಯಿಂದ ಅಂತ. ಹಾಲನ್ನು ಸೊರೆಯುವುದು, ಹಾಲನ್ನು ತೊರೆಯುವುದು ಎಂಬುದಾಗಿ ಶಬ್ದ ಇದೆ. ಇಲ್ಲದಿದ್ದರೆ ಹಾಲು ಹೊರಗೆ ಬರೋದೇ ಇಲ್ಲ. ಕೆಚ್ಚಲಿನಿಂದ, ಹಸುವಿನ ಕೆಚ್ಚಲಿನಿಂದ ಹಾಲು ಹೊರಗೆ ಬರಬೇಕಾದ್ರೆ ಏನೋ ಒಂದು ಪ್ರೀತಿ ಅದಕ್ಕೆ ಉಕ್ಕಿದರೆ ಅದರ ಮನಸ್ಸಿನಲ್ಲಿ ಅದು ಕೆಚ್ಚಲಿನಲ್ಲಿ ಅಭಿವ್ಯಕ್ತ ಆಗ್ತದೆ. ಕೆಚ್ಚಲಿನ ಮೂಲಕವಾಗಿ ಹಾಲು ಹೊರಗೆ ಸೋಸುವುದರ ಮೂಲಕವಾಗಿ ಅಭಿವ್ಯಕ್ತ ಆಗ್ತದೆ. ಹಾಗೆ ಗುರುವಿನ ಹೃದಯ ಕರಗಿ, ಗುರುವಿನ ಮನಸ್ಸು ಕರಗಿ ವಿದ್ಯೆ ಹರಿಬೇಕು ಶಿಷ್ಯನ ಕಡೆಗೆ. ಹಾಗೆ ಗುರುವಿನ ಮನಸ್ಸು ಕರಗಬೇಕು ಅಂದರೆ ಕರಗುವಂತೆ ನಾವು ಮಾಡಬೇಕು. ಈಗ ಕರುವನ್ನು ತಂದು ಹಸುವಿನ ಮುಂದೆ ಕಟ್ಟಿದಾಗ ಕರುವಿನ ಮೇಲಿನ ಪ್ರೀತಿಯಿಂದ ಹಸುವಿನ ಮನಸ್ಸು ಕರಗಿ ಹಾಲು ಸ್ರವಿಸ್ತದೆ ಅದರ ಕೆಚ್ಚಲಿನಿಂದ. ಹಾಗೆ ಸೇವೆಯ ಮೂಲಕವಾಗಿ ಗುರುವಿನ ಮನಸ್ಸು ಕರಗುವ ಹಾಗೆ ಮಾಡಿದರೆ, ಹೃದಯ ಕರಗುವ ಹಾಗೆ ಮಾಡಿದರೆ ವಿದ್ಯೆ ಎಂಬುದು ಹಾಲಿನ ಹಾಗೆ ಸ್ರವಿಸ್ತದೆ ಗುರುವಿನ ಕಡೆಯಿಂದ ಶಿಷ್ಯನ ಕಡೆಗೆ. ಹಾಗಾಗಿ ಗುರು ಶುಶ್ರೂಷೆಯ ವಿದ್ಯಾ, ಈ ವಾಕ್ಯ ನೆನಪಿಟ್ಕೊಳ್ಳಿ. ಗುರು ಶುಶ್ರೂಷೆಯ ವಿದ್ಯಾ, ವಿದ್ಯೆ ಎಂಬುದು ಗುರು ಶುಶ್ರೂಷೆಯಿಂದ ಸಿದ್ಧಿಸುವಂಥದ್ದು ಎಂಬುದು ಅವನ ಮನಸ್ಸಲ್ಲಿತ್ತು. ಹಾಗಾಗಿ ತಥಾ, ಹಾಗೆ ಆಗಲಿ ಎಂಬುದಾಗಿ ವೇದ ತನ್ನ ಗುರುಗಳಿಗೆ ಹೇಳ್ತಾನೆ. ಗುರುಕುಲೇ ದೀರ್ಘಕಾಲಂ ಗುರು ಶುಶ್ರೂಷಣ ಪರಹ ಅವಸತ್ತು. ದೀರ್ಘಕಾಲ ವೇದ ವಾಸ ಮಾಡ್ತಾನೆ. ಗುರುಕುಲದಲ್ಲಿ ವೇದ ಬಹಳ ದೀರ್ಘಕಾಲ ವಾಸ ಮಾಡ್ತಾನೆ. ಹೇಗೆ ಅಂದರೆ ಗುರು ಶುಶ್ರೂಷಣ ಪರಹ, ಗುರು ಶುಶ್ರೂಷೆಯೇ ಮುಖ್ಯವಾಗಿ ಎದ್ದುಕೊಂಡು ನಿರಂತರವಾಗಿ ಗುರು ಸೇವೆ ಮಾಡ್ತಾ 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 ಇದ್ದ. ಮೊದಲಿನ ಕಾಲ ಹಾಗೆ ಇದ್ದಿದ್ದು. ಗುರುಕುಲದಲ್ಲಿ ಗುರುಗಳ ಸೇವೆ ಮಾಡ್ತಾ ಮಾಡ್ತಾ ಇರಬೇಕಾಗಿತ್ತು ಅವನು. ಹಾಗೆ ಇದ್ದ ಅವನು. ಹೇಗೆ ಸೇವೆ ಮಾಡ್ತಾನೆ ಅಂದರೆ ಒಂದು ಉದಾಹರಣೆ. ಹಿಂದಿನ ಪಾಠಗಳಲ್ಲಿ ಹೇಳಿದ ಹಾಗೆ ಗುರುಕುಲಕ್ಕೆ ಕೃಷಿ ಇತ್ತು, ಗದ್ದೆಗಳಿದ್ವು. ಗದ್ದೆಗಳಲ್ಲಿ ಭತ್ತ ಬೆಳೀತಾ ಇದ್ರು. ಈಗ ಭತ್ತ ಬೆಳಿಬೇಕಾದ್ರೆ ಉಳಬೇಕಲ್ವಾ? ಕೃಷಿ ಅಂದರೆ ಏನು? ಉಳುಮೆ ಮಾಡಬೇಕಲ್ವಾ? ಉಳುಮೆ ಹೇಗೆ ಮಾಡ್ತಾರೆ? ನೇಗಿಲು ಮತ್ತು ಎತ್ತುಗಳ ಮೂಲಕ ಮಾಡ್ತಾರೆ. ನೇಗಿಲಿಗೆ ಎತ್ತನ್ನು ಕಟ್ಟಿ ಎತ್ತಿನ ಮೂಲಕವಾಗಿ ಉಳುಮೆ ಮಾಡ್ತಾರೆ ಗದ್ದೆಯಲ್ಲಿ ಅಲ್ವಾ? ಎತ್ತಲ್ಲ, ಎತ್ತಿನ ಬದಲು ವೇದನನ್ನೇ ಕಟ್ತಾ ಇದ್ರಂತೆ. ಅವನೇ ಉಳುಮೆ ಮಾಡ್ತಾ ಇದ್ದ. ನೇಗಿಲಿಗೆ ತನ್ನನ್ನು ತಾನು ಕಟ್ಟಿಕೊಂಡು ವೇದ ಗದ್ದೆಯನ್ನು ಸ್ವತಃ ಉಳುಮೆ ಮಾಡ್ತಾ ಇದ್ದ. ಧೂರ್ಷು ನಿಯೋಜ್ಯಮಾನ ಗುರುಣ ಧೂರ್ಷು ನಿಯೋಜ್ಯಮಾನ ಗೌರಿವಾನ್, ಎತ್ತಿನ ಹಾಗೆ, ಎತ್ತಿನ ಸ್ಥಾನದಲ್ಲಿ ಗುರುವಿನಿಂದ ಗದ್ದೆ ಉಳುಮೆಗೆ ತೊಡಗಿಸಲ್ಪಟ್ಟ ಆ ವೇದನು ಶೀತ ಉಷ್ಣ ಕ್ಷಿತು ತೃಷ್ಣ ದುಃಖ ಸಹ ಸಹಿಸಿದನಂತೆ. ಶೀತ ಅಂದರೆ ಚಳಿಯನ್ನು ಸಹಿಸ್ತಾನೆ. ಉಷ್ಣ ಬಿಸಿಲನ್ನು, ಧಗೆಯನ್ನು, ಸೆಕೆಯನ್ನು ಸಹಿಸ್ತಾನೆ. ಕ್ಷಿತು ಹಸಿವನ್ನು ಸಹಿಸ್ತಾನೆ. ತೃಷ್ಣ ಅಂದರೆ ಬಾಯಾರಿಕೆಯನ್ನು ಸಹಿಸ್ತಾನೆ. ದುಃಖಗಳನ್ನು, ಕಷ್ಟಗಳನ್ನು ಸಹಿಸ್ತಾನೆ. ಇದೆಲ್ಲ ಇತ್ತು. ಶೀತ ಅರ್ಥ ಹೇಳ್ತಾ ಬರಬೇಕು ನೀವು. ಶೀತ ಚಳಿ ಅಲ್ವಾ? ಉಷ್ಣ ಬಿಸಿ, ಸೆಕೆ, ಧಗೆ. ಕ್ಷುತ್ ಹಸಿವು. ಕ್ಷುತ್ ಅಂದರೆ ಹಸಿವು. ಸಂಸ್ಕೃತದಲ್ಲಿ ನೆನಪಿಟ್ಕೊಳ್ಳಿ. ಕ್ಷುಧ, ಕ್ಷುತು ಅಂದರೆ ಹಸಿವು ಅಂತ. ತೃಷ್ಣ ಬಾಯಾರಿಕೆ, ತೃಷ್ಣ ಅಂದರೆ. ಮತ್ತು ದುಃಖ, ಇವೆಲ್ಲವನ್ನು ಸಹಿಸಿದ ವೇದ. ಸರ್ವತ್ರ ಅಪ್ರತಿಕೂಲ, ಎಲ್ಲಿಯೂ ಗುರುವಿಗೆ ಪ್ರತಿಕೂಲವಾಗಿ ನಡೆದುಕೊಳ್ಳಲಿಲ್ಲ. ತನ್ನನ್ನು ನೇಗಿಲಿಗೆ ಕಟ್ಟಿದಾಗ ಗುರುವಿನ ವಿರುದ್ಧ ಪ್ರತಿಭಟನೆ ಮಾಡಲಿಲ್ಲ ವೇದ. ಧರಣಿ ಕೂತ್ಕೊಳ್ಳಲಿಲ್ಲ. ಗುರುವಿಗೆ ಬೈಲಿಲ್ಲ, ಮನಸ್ಸಲ್ಲೂ ಬೈಲಿಲ್ಲ, ಮುಖನೂ ವ್ಯತ್ಯಾಸ ಆಗಲಿಲ್ಲ ವೇದನದ್ದು. ಅದೇ ಸಹಜ ಸಂತೋಷದಲ್ಲಿ ಖುಷಿಯಾಗಿ ಆ ಕೆಲಸಗಳನ್ನೆಲ್ಲ ಮಾಡ್ತಾನೆ. ಅವನಿಗೆ ಯಾಕೆ ಈಗ ಶೀತ ಉಷ್ಣ ಅಥವಾ ಹಸಿವು ಬಾಯಾರಿಕೆ ದುಃಖ ಇಲ್ಲಿ ಯಾಕೆ ಗೊತ್ತಾಗಲಿಲ್ಲ ಅಂದರೆ ಗುರುವಿನ ಮೇಲೆ ಅಷ್ಟು ಪ್ರೀತಿ ಇತ್ತು ವೇದನೆಗೆ. ಗುರುವಿನ ಮೇಲೆ ಅಷ್ಟು ನಿಷ್ಠೆ ಇತ್ತು. ನನ್ನ ಒಳ್ಳೆಯದಕ್ಕೆ ಗುರುಗಳು ಮಾಡ್ತಾರೆ, ಈ ಕ್ಲೇಶ ಮುಂದೆ ನನ್ನ ಶುಭಕ್ಕೆ ಎಂಬ ಸ್ಪಷ್ಟತೆ ಇತ್ತು ಅವನಿಗೆ. ಹಾಗಾಗಿ ಅವನಿಗೆ ಕಷ್ಟವೇ ಆಗಲಿಲ್ಲ. ಒಂದು ವಿಷಯದಲ್ಲಿ ಪ್ರೀತಿ ಇದ್ದಾಗ ನಮಗೆ ಕಷ್ಟ ಆಗೋದಿಲ್ಲ ಅಲ್ವಾ? ಈಗ ನೋಡಿ, ಆಟಗಾರರು ಇರ್ತಾರೆ, ಆಟಗಾರರಲ್ಲಿ ಓಟಗಾರರು ಇರ್ತಾರೆ ಅಲ್ವಾ? ಓಟದ ಆಟ ನಿಮಗೆಲ್ಲ ಗೊತ್ತಲ್ವಾ? 100 ಮೀಟ್ರಿಂದು 200 ಮೀಟ್ರಿಂದು ಎಲ್ಲ ಓಟಗಳಿರ್ತಾವಲ್ವ, ಬೇರೆ ಬೇರೆ ರೀತಿದು ಮ್ಯಾರಥಾನು ಓಟಗಳಿರ್ತಾವಲ್ವ. ಅಲ್ಲಿ ಓಡ್ತಾರೆ. ಎಷ್ಟು ದೂರ ಓಡ್ತಾರೆ ಅಥವಾ ಎಷ್ಟು ವೇಗವಾಗಿ ಓಡ್ತಾರೆ. ಕೆಲವು ಸರಿ 100 ಮೀಟ್ರ್ ಅಂದರೆ ದೂರ ತುಂಬ ಇರೋದಿಲ್ಲ, ಓಟ ವೇಗ ತುಂಬ ಇರ್ತದೆ. ಅವ್ರಿಗೆ ಕಷ್ಟ ಆಗೋದಿಲ್ವಾ?
ಬೆವರು ಹರಿಯೋದಿಲ್ವಾ, ಸುಸ್ತಾಗೋದಿಲ್ವಾ? ಯಾಕೆ ಮಾಡ್ತಾರೆ ಅವರು? ಪ್ರೀತಿಯಿಂದ ಮಾಡ್ತಾರೆ. ಯಾವುದೇ ಆಟ, ಫುಟ್ಬಾಲ್ ತಗೊಳ್ಳಿ, ಕ್ರಿಕೆಟ್ ತಗೊಳ್ಳಿ, ಕಷ್ಟ ಇಲ್ವಾ ಅಲ್ಲಿ? ಸುಲಭನಾ? ನೀವು ಕ್ರಿಕೆಟ್ ಆಟ ತಗೊಳ್ಳಿ, ಅವನೊಂದು ಕ್ಯಾಚ್ ತೊಗೋಬೇಕಾದ್ರೆ ಬೀಳ್ತಾನೆ. ಈಗ ಬೌಲಿಂಗ್ ಮಾಡಬೇಕಾದ್ರೆ ಇಡೀ ದಿನ ಎಷ್ಟೋ ಓವರ್ಗಳು ಬೌಲಿಂಗ್ ಮಾಡಬೇಕಾದ್ರೆ ಅವನಿಗೆ ಕಷ್ಟ ಆಗೋದಿಲ್ವಾ? ಶ್ರಮ ಆಗೋದಿಲ್ವ ಅವನಿಗೆ? ಪೆಟ್ಟು ಬೀಳೋದಿಲ್ವ ಎಷ್ಟೋ ಬಾರಿ? ಯಾಕೆ ಮಾಡ್ತಾನೆ ಅವನು? ಪ್ರೀತಿ ಇದೆ ಅವನಿಗೆ. ಆಟದ ಬಗ್ಗೆ ಪ್ರೀತಿ ಇರೋದ್ರಿಂದ ಅವನಿಗೆ ಕಷ್ಟ ಕಷ್ಟ ಅಂತ ಅನಿಸೋದಿಲ್ಲ. ಈಗ ಅಡುಗೆ ಕಷ್ಟ ಅಲ್ವಾ? ಬೆಂಕಿ, ಬಿಸಿ, ಕೈಗೆ ಸುಟ್ಕೊಳ್ಳೋದು, ಮಧ್ಯದಲ್ಲಿ ಸುಮಾರು ಹೊತ್ತು ಮಾಡಬೇಕು ಅಡುಗೆಯನ್ನು. ಅದು ಹದ ಬಂತೋ ನೋಡಬೇಕು. ಏನು ಸುಲಭನ ಅಡುಗೆ ಅಂದರೆ? ಊಟ ಮಾಡಿದಷ್ಟು ಸುಲಭನ ಅಡುಗೆ ಹೇಳಿ? ಊಟವೂ ಅಡುಗೆಯೂ ಒಂದೇನಾ? ಮತ್ತು ಅಡುಗೆನ ಯಾಕೆ ಮಾಡ್ತೇವೆ ನಾವು? ಊಟದ ಬಗ್ಗೆ ಪ್ರೀತಿ ಇದೆ, ಊಟ ಬೇಕು ಅಂತಿದೆ, ಹಾಗಾಗಿ ಮಾಡ್ತೇವೆ. ಹಾಗೆ ನಮಗೆ ಯಾವುದು ಪ್ರೀತಿ ಅಂತ ಆಗ್ತದೋ ಅದು ಕಷ್ಟ ಅಂತ ಆಗೋದಿಲ್ಲ. ಯಾವುದು ಪ್ರೀತಿ ಅಲ್ಲವೋ ಅದು ಸುಲಭ ಆದರೂ ಕಷ್ಟ ಆಗ್ತದೆ ನಮಗೆ. ಎಲ್ಲಿ ಪ್ರೀತಿ ಇದೆಯೋ ಅದು ಕಷ್ಟ ಆದರೂ ಸುಲಭ ಆಗ್ತದೆ. ನೆನ್ಪಿಟ್ಕೊಳ್ಳಿ ಇದನ್ನ. ಎಲ್ಲಿ ಪ್ರೀತಿ ಇಲ್ಲ ಅದು ಸುಲಭವಾದರೂ ಕಷ್ಟವೇ. ಎಲ್ಲಿ ಪ್ರೀತಿ ಇದೆ, ಎಲ್ಲಿ ಒಲವಿದೆ, ನಮಗೆ ಯಾವುದ್ರ ಬಗ್ಗೆ ಆಸಕ್ತಿ ಇದೆ, ಅದು ಕಷ್ಟವಾದರೂ ಸುಲಭವೇ. ಈ 3 ಗಂಟೆ ಸುಮ್ಮನೆ ಕೂತ್ಕೊಳ್ಳಿ ದೇವ್ರ ಮುಂದೆ ಅಂತಂದರೆ ಕಷ್ಟ ಆಗ್ತದಲ್ವ? 3 ಗಂಟೆ ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಳ್ಳಿ ಅಂದರೆ ಕಷ್ಟ ಆಗ್ತದೆ? ಟಿ ವಿ ಮುಂದೆ ಕೂತ್ಕೊಳ್ಳಿ 3 ಗಂಟೆ ಅಂದರೆ ಕಷ್ಟ ಆಗ್ತದೆ ಹೇಳಿ? ಯಾಕೆ? ಖುಷಿ ಇದೆ ಅಲ್ಲಿ, ಹಾಗಾಗಿ ಕಷ್ಟ ಆಗ್ತಾ ಇಲ್ಲ. ಹಾಗಾಗಿ ವೇದನ ಗುರುಪ್ರೀತಿ, ವೇದನ ವಿದ್ಯಾಪ್ರೀತಿ, ಈ ಕಷ್ಟಗಳು ಅವನಿಗೆ ಸುಖವಾಗುವಂತೆ, ಸುಲಭವಾಗುವಂತೆ ಮಾಡಿತ್ತು. ರಾಮ 14 ವರ್ಷ ಕಾಡಿಗೆ ಹೋಗಲಿಲ್ವಾ? ಕಷ್ಟ ಆಗಲಿಲ್ಲ ರಾಮನಿಗೆ? ರಾಜ್ಯವನ್ನು ತ್ಯಾಗ ಮಾಡಿ ಕಾಡಿಗೆ ಹೋದಲ್ವ 14 ವರ್ಷ? ಯಾಕೆ ರಾಮನಿಗೆ ಕಷ್ಟ ಆಗಲಿಲ್ಲ? ತಂದೆ ಮೇಲೆ ಪ್ರೀತಿ ಇತ್ತು ರಾಮನಿಗೆ. ಪಿತೃವಾಕ್ಯ, ತಂದೆ ಮಾತು, ಮತ್ತು ಸತ್ಯದ ಮೇಲೆ ಪ್ರೀತಿ ಇತ್ತು. ತಂದೆ ಆಡಿದ ಮಾತು ಸತ್ಯವಾಗಬೇಕು. ಹಾಗೆ ತಾನು ತನ್ನ ತಾಯಿಗೆ ಕೊಟ್ಟ ಮಾತು, ಕೈಕೇಯಿಗೆ ಕೊಟ್ಟ ಮಾತು, ಅಮ್ಮ ನೀನು ಹೇಳಿದ್ದನ್ನು ನಾನು ಮಾಡ್ತೇನೆ, ನಡೆಸ್ತೇನೆ, ಮಾತು ಕೊಟ್ಟಿದ್ದ. ರಾಮನು ಕೂಡ ಮಾತು ಕೊಟ್ಟಿದ್ದ. ಆ ಮಾತು ಸತ್ಯ ಆಗಬೇಕು. ಸತ್ಯದ ಮೇಲಿನ ಪ್ರೀತಿಯಿಂದಾಗಿ ವನವಾಸ ರಾಮನಿಗೆ ಕಷ್ಟ ಆಗಲಿಲ್ಲ. ನೀವು ಕೂಡ ಪಾಪ ದೂರದಿಂದ ಬಂದಿದ್ದೀರಿ. ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ಬಿಟ್ಟು ಬಂದಿದ್ದೀರಲ್ವಾ ಎಷ್ಟು ದೂರ? ಯಾಕೆಂದರೆ ಕಲಿಬೇಕು, ಕಲಿಕೆ ಮೇಲೆ ಪ್ರೀತಿ ಇದೆ. ಆ ಕಲಿಕೆ ಮೇಲೆ ನಿಮ್ಗೆ ನಿಜವಾಗಿ ಪ್ರೀತಿ ಇದ್ದರೆ ಇದು ಯಾವುದೂ ಕಷ್ಟ ಆಗೋದೇ ಇಲ್ಲ, ನಿಮಗೆ ಸುಖ ಆಗ್ತದೆ. ಮಹತಾ ಕಾಲೇನ ತಸ್ಯ ಗುರು ಪರಿತೋಷಂ ಜಗಾಮ. 1 ದಿನ 2 ದಿನ ಅಲ್ಲ, 1 ತಿಂಗಳು 2 ತಿಂಗಳಲ್ಲ, 1 ವರ್ಷ 2 ವರ್ಷವೂ ಅಲ್ಲ, ಅನೇಕ ವರ್ಷಗಳ ಕಾಲ ವೇದನು ಗುರುವಿನ ಸೇವೆಯನ್ನು ಪರಿಪರಿಯಾಗಿ ಮಾಡಿದನು. ಗುರುವಿನ ಎಲ್ಲ ಅಗತ್ಯಗಳನ್ನು ಪೂರೈಸಿದನು. ಒಂದಿಷ್ಟೂ ಬೇಸರಿಸದೆ, ಸಿಡುಕದೆ, ಕೆಡು ಮಾತನ್ನು ಆಡದೆ ಅನೇಕ ವರ್ಷಗಳ ಕಾಲ ವೇದನು ಹೀಗೆಯೇ ಗುರು ಸೇವೆಯನ್ನು ಮಾಡಿದನು. ಅದರ ಫಲವಾಗಿ ಗುರು ಪರಿತೋಷಂ ಜಗಾಮ. ಗುರುವಿಗೆ, ಧೌಮ್ಯರಿಗೆ ಪರಿತೋಷ ಉಂಟಾಯಿತು. ವೇದನ ವಿಷಯದಲ್ಲಿ ಪ್ರೀತಿ ಉಂಟಾಯಿತು. ಗುರುವಿನದು ತಾಯಿ ಮನಸ್ಸೇ ಅಲ್ವಾ? ಗುರುವಿಗೆ ಏನು ಕಷ್ಟ ಕೊಡಬೇಕು ಅಂತಿಲ್ಲ ಶಿಷ್ಯನಿಗೆ, ಆದರೆ ಪಕ್ವ ಮಾಡಬೇಕು ಅಂತಿದೆ. ಶಿಷ್ಯನನ್ನು ಪಕ್ವ ಮಾಡಬೇಕು. ಪಕ್ವ ಮಾಡೋದು ಅಂದರೆ ಏನು? ಪಕ್ವ ಅಂದರೆ ಬೇಯೋದು ಅಂತ ಅರ್ಥ. ಈಗ ಅಕ್ಕಿಯನ್ನು ಅನ್ನ ಮಾಡಬೇಕು ಅಂತ ಅಂದ್ಕೊಳ್ಳಿ, ಆಗ ಹಾಗೆ ತಂಪಾಗಿಟ್ರೆ ಆಗ್ತದೆ ಅನ್ನ ಅದು? ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡೋದಪ್ಪ ಅಕ್ಕಿನ, ಅನ್ನ ಆಗ್ತದೆ ಅದು? ಅನ್ನ ಆಗಬೇಕು ಅಂದ್ರೆ ಏನು ಮಾಡಬೇಕು? ಬೆಂಕಿ ಮೇಲೆ ಇಡಬೇಕು, ಕುದಿಬೇಕು ಅದು. ಹಾಗಾದ್ರೇ ಅದು ಅನ್ನ ಅಂತ ಆಗೋದು ಅಂತ. ಈಗ ಅಕ್ಕಿಗೂ ಅನ್ನಕ್ಕೂ ಏನು ವ್ಯತ್ಯಾಸ? ಅಕ್ಕಿಗಿಂತ ಅನ್ನ ಮೃದು ಅಲ್ವಾ? ಅಕ್ಕಿ ಒತ್ತಿದರೆ ಒಳಗೆ ಹೋಗೋದಿಲ್ಲ, ಅನ್ನ ಆದರೆ ಮೃದು ಅದು. ಮತ್ತು ಅಕ್ಕಿಗಿಂತ ರುಚಿ ಅನ್ನ. ಅಕ್ಕಿ ತಿನ್ನಿ ಅನ್ನ ತಿನ್ನಿ ಎರಡರಲ್ಲಿ ವ್ಯತ್ಯಾಸ ಇಲ್ವಾ? ವ್ಯತ್ಯಾಸ ಇದೆ ನೋಡಿ ಅಂತ. ರುಚಿ ಅದು ಅಂತ. ಆ ಮಧುರತೆ, ಆ ಮಾರ್ಧವ ಎಲ್ಲಿಂದ ಬಂತು ಅಂದರೆ ಅದು ಬೆಂಕಿಯಲ್ಲಿ ಬೆಂದಿದೆ. ಹಾಗೆ ಜೀವನದ ಬೆಂಕಿಯಲ್ಲಿ ಬೆಂದರೆ ಪಕ್ವ ಆಗುವಂಥದ್ದು ಅಂತ. ಹಾಗಾಗಿ
ಗುರುಗಳು ವೇದನನ್ನು ಪಕ್ವ ಮಾಡಿದರು. ತಾಯಿ ಮನಸ್ಸದು. ಶಿಷ್ಯ ಸೇವೆ ಮಾಡೋದನ್ನು ನೋಡಿ ಎಷ್ಟು ಕಷ್ಟಪಡ್ತಾನೆ ಪಾಪ, ಎಷ್ಟು ಒಳ್ಳೆ ಮನಸ್ಸು ಅವನದ್ದು, ಎಷ್ಟು ಗುರು ಸೇವೆ ಮಾಡ್ತಾನೆ. ಇದು ಮತ್ತೆ 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 ಅವರ ಮನಸ್ಸಲ್ಲಿ ಆಡ್ತಾನೇ ಇತ್ತು. ಗುರುಗಳ ಮನಸ್ಸಲ್ಲಿ ಒಂದು ದಿನ ಹೃದಯ ತುಂಬಿತು ಗುರುಗಳದ್ದು. ಅದರ ಫಲ ಏನು ಅಂದರೆ ಗುರುಗಳು ಆಶೀರ್ವಾದ ಮಾಡ್ತಾರೆ ವೇದನಿಗೆ. ಎಂಥ ಆಶೀರ್ವಾದ ಅದು! ಒಂದೇ ಒಂದು ಆಶೀರ್ವಾದದ ಫಲವಾಗಿ ವೇದನು ಸರ್ವಜ್ಞನಾದ. ಒಂದು ಸಾರಿ ತಲೆ ಮೇಲೆ ಕೈ ಇಟ್ಟಿದ್ದೆ, ಒಂದು ಸಾರಿ ಬಾಯಿಂದ ಆ ರೀತಿ ಹರಿಸಿದ್ದೆ ಧೌಮ್ಯರು. ಸರ್ವಜ್ಞನಾದ ವೇದ. ಸರ್ವಜ್ಞ ಅಂದ್ರೆ ಏನು? ಸರ್ವಜ್ಞ ಅಂದ್ರೆ ಏನು ಹೇಳಿ? ಎಲ್ಲವನ್ನೂ ಬಲ್ಲವನು, ಅವನಿಗೆ ಗೊತ್ತಿಲ್ಲ ಅನ್ನೋದೇ ಇಲ್ಲ, ಅವನು ಸರ್ವಜ್ಞ. ಸರ್ವಂ ಜಾನಾತಿ. ಸರ್ವಂ ಅಂದರೆ ಏನು ಹೇಳಿ? ಸರ್ವಂ ಅಂದ್ರೆ ಏನು? ಎಲ್ಲವನ್ನು ಜಾನಾತಿ, ತಿಳಿದಿದ್ದಾನೆ. ಸರ್ವಂ ಜಾನಾತಿ. ಸರ್ವ ಅಂದರೆ ಎಲ್ಲ, ಜ್ಞ ಅಂದರೆ ಜ್ಞಾನ, ಗೊತ್ತಲ್ಲ ನಿಮಗೆ? ಜ್ಞಾನದೇ ಒಂದು ಪಾರ್ಟ್ ಅದು, ಜ್ಞ ಅಂದರೆ ಅದು. ಸರ್ವಜ್ಞ ಅಂದರೆ ಎಲ್ಲವನ್ನೂ ಬಲ್ಲವನು. ಅವನು ಮುಂದೆ ಇಡೀ ಸೃಷ್ಟಿಯೇ ಗೋಚರವಾಯಿತು ವೇದನ ಮುಂದೆ. ಅವನಿಗೆಲ್ಲ ವೇದಗಳು, ಎಲ್ಲ ಶಾಸ್ತ್ರಗಳು, ಎಲ್ಲ ವಿದ್ಯೆಗಳು, ಕಲೆಗಳು ತಾನಾಗಿ ಗೋಚರವಾದವು. ಈಗ ಕಷ್ಟಪಟ್ಟು ಜೀವನ ಇಡೀ ಕಲಿಬೇಕಲ್ವಾ? ಇಡೀ ಆಯುಸ್ಸು ಕಲಿತರೂ ಕೂಡ ಎಲ್ಲವೂ ಗೊತ್ತಾಗೋದಿಲ್ಲ. ಏಕಸ್ಮಿನ್ ಜನ್ಮನಿ ಏಕಂ ಶಾಸ್ತ್ರಂ. ಒಂದು ಇಡೀ ಜನ್ಮ ಪ್ರಯತ್ನ ಪಟ್ಟರೆ ಒಂದು ವಿದ್ಯೆ ಕರಗತ ಆಗ್ತದಂತೆ. ಇಡೀ ಜೀವನ ಪ್ರಯತ್ನ ಪಟ್ಟರೆ ಒಂದು ವಿದ್ಯೆಯನ್ನು ಪೂರ್ಣ ಕರಗತ ಮಾಡ್ಕೊಳ್ಬೋದು ಅಂತ. ಆದರೆ ಆ ವೇದನಿಗೆ ಎಲ್ಲವೂ ಕರಗತವಾಯಿತು, ಎಲ್ಲ ವಿದ್ಯೆಗಳೂ ಒಲಿದವು. ಹೇಗೆ ಅಂದರೆ ಒಂದು ಆಶೀರ್ವಾದದಿಂದ. ಒಂದೇ ಒಂದು ಕ್ಷಣ ಆ ಗುರು ಒಲಿದು ಒಳ್ಳೆಯದಾಗಲಿ ನಿನಗೆ, ನೀನು ಸರ್ವಜ್ಞನಾಗು ಎಂದು ಹರಿಸಿದ್ರ ಫಲವಾಗಿ ಎಲ್ಲ ಅವನ ಮುಂದೆ ಪ್ರಕಟವಾಯಿತು. ಹಾಗಿದ್ರೆ ಒಂದೇ ದಿನದ ಪ್ರಯತ್ನವಾದು. ಒಂದು ಕ್ಷಣದಲ್ಲಿ ಎಲ್ಲವೂ ಸಿದ್ಧಿಯಾಯಿತು ವೇದನೆಗೆ. ಆದರೆ ಒಂದೇ ಕ್ಷಣದಲ್ಲಿ ಆಗಿದ್ದದು. ಅನೇಕ ವರ್ಷಗಳ ಸೇವೆ ಇದೆ, ಅನೇಕ ವರ್ಷಗಳ ಗುರು ಸೇವೆ, ಅದರ ಫಲ ಆಗ ಬಂದಿದ್ದು. ನಾವೊಂದು ಕಥೆ ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ. ಕಟ್ಟಿಗೆ ಹೊಡಿತಾ ಇದ್ದಾನಂತೆ ಯಾರೊಬ್ಬ ಕಟ್ಟಿಗೆ ಹೊಡೆಯೋನು. 1, 2, 3, 36 ಪೆಟ್ಟು ಹಾಕಿದ್ರಂತೆ ಕಟ್ಟಿಗೆಗೆ, ಕೊಡಲಿಯಿಂದ. 36ನೇ ಪೆಟ್ಟಿಗೆ ಕಟ್ಟಿಗೆ ಹೊಡೆಯಿತು. ಆಗ ಅಂದ್ಕೊಂಡಂತವನು, ಛೇ, ಗೊತ್ತಿದ್ದಿದ್ರೆ ಈ 36ನೇ ಪೆಟ್ಟನ್ನೇ ಮೊದಲು ಹಾಕ್ಬಿಡ್ತಿದ್ದೆ, ಸುಮ್ಮನೆ 35 ಪೆಟ್ಟು ಹಾಕಿದ್ನಲ್ಲ. ಈ 36ನೇ ಪೆಟ್ಟಿ ಹೊಡೆಯೋದನ್ನು ಗೊತ್ತಾಗಿದ್ದರೆ 36ನೇ ಪೆಟ್ಟನ್ನೇ ಮೊದಲೇ ಹಾಕ್ಬಿಡ್ತಿದ್ದೆ ಅಂತ. ಹಾಗಾಗತ್ತಾ? 36ನೇ ಪೆಟ್ಟನ್ನು ಮೊದಲು ಹಾಕಿದ್ರೆ ಏನಾಗುತ್ತೆ? ಅದು 36ನೇದಾಗಿರೋದೇ ಇಲ್ಲ, ಅದು 1ನೇದಾಗಿರುತ್ತೆ. ಅದು ಮೊದಲು ಹಾಕೋಕ್ಕೆ ಬರೋದೇ ಇಲ್ಲ ಅದನ್ನು. ಒಂದು. ಎರಡನೇದೇನೆಂದರೆ 35 ಪೆಟ್ಟುಗಳಿಗೆ ಕೆಲಸ ಇದೆ. 35 ಪೆಟ್ಟುಗಳು ಸಡಿಲ ಮಾಡಿಕೊಟ್ಟಿವೆ ಕಟ್ಟಿಗೆಯನ್ನು. 36ನೇದು ಬರೀ ಸ್ವಲ್ಪ ಕೆಲಸ ಅಷ್ಟೇ, ಬೇರೆ ಮಾಡಿದ್ದಷ್ಟೇ ಅದು. ಆ 36ನೇ ಪೆಟ್ಟಿಗೆ ಹೊಡಿಬೇಕು ಅಂದರೆ ಹಿಂದೆ 35 ಪೆಟ್ಟುಗಳು ಕೆಲಸ ಮಾಡಿರಬೇಕು ಅಲ್ವಾ? ಹಾಗೆ ಒಂದು ಕ್ಷಣದಲ್ಲಿ ಅವನಿಗೆ ಎಲ್ಲವೂ ಸಿದ್ಧಿಯಾಯಿತು ವೇದನೆಗೆ, ಎಲ್ಲ ವಿದ್ಯೆಗಳು ಅವನಿಗೆ ಕರಗತವಾದವು. ಆದರೆ ಅದರ ಹಿಂದೆ ಅನೇಕ ವರ್ಷಗಳ ಗುರು ಸೇವೆ ಇತ್ತು. ಮಾತ್ರವಲ್ಲ, ಅನೇಕ ವರ್ಷಗಳ ಕಾಲ ತಾಳ್ಮೆಯಿಂದ, ಪ್ರೀತಿಯಿಂದ ಮಾಡಿದ ಗುರು ಸೇವೆ ಇತ್ತು. ಎಲ್ಲಿಯೂ ಅವನು ಗುರುವಿಗೆ ಪ್ರತಿಕೂಲವಾಗಿ ನಡ್ಕೊಂಡಿರಲಿಲ್ಲ, ಎಲ್ಲಿಯೂ ಅವನು ಗುರುವಿನ ಮನಸ್ಸನ್ನು ನೋಯಿಸಿರಲಿಲ್ಲ. ಛೇ, ಯಾಕೆ ಹೇಗೆ ಇವನು ಅನ್ನೋ ಹಾಗೆ ಮಾಡಿರಲಿಲ್ಲ. ಅದರ ಫಲವಾಗಿ ಅವನಿಗೆ ಇವೆಲ್ಲವೂ ಕೂಡ ಸಿದ್ಧಿಸಿತು. ಕೇವಲ ಸರ್ವಜ್ಞತೆ ಮಾತ್ರ ಅಲ್ಲ, ಶ್ರೇಯಸ್ಸು ಉಂಟಾಯಿತು ಅವನಿಗೆ. ಜೀವನದಲ್ಲಿ ಒಳ್ಳೆಯದಾಯಿತು ಅಂತ. ಒಳ್ಳೆಯದು ಅಂತ ಏನೆಲ್ಲ ಉಂಟು ಜೀವನದಲ್ಲಿ ಅದೆಲ್ಲವೂ ಆಗ್ತಾ ಬಂತು ಅವನಿಗೆ. ಒಳ್ಳೆಯದು ಅಂದರೆ ಏನು? ಆಯುಸ್ಸು ಬೇಕು, ಬೇಕೋ ಬೇಡವೋ? ದೊಡ್ಡ ಶ್ರೀಮಂತ, ಒಳ್ಳೆ ಆರೋಗ್ಯವೂ ಇದೆ, ಬೇಕಾದೆಲ್ಲ ಇದೆ, ಆಳು ಕಾಳು ಎಲ್ಲ ಇದೆ, ಸತ್ತು ಹೋಗ್ಬಿಟ್ರೆ ಯಾವುದಿರುತ್ತೆ ಆಮೇಲೆ? ಒಳ್ಳೆ ಆಯುಸ್ಸು, ಒಳ್ಳೆ ಆರೋಗ್ಯ. ಆಯುಸ್ಸು ಇದೆ, ಆರೋಗ್ಯ ಇಲ್ಲ ಅಂತಾದರೆ ಹೇಳೋಕ್ಕೆ ಆಗೋದಿಲ್ಲ. ಆಯುಸ್ಸು 100 ವರ್ಷ ಉಂಟು, ಹಾಸಿಗೆಯಲ್ಲಿ 100 ವರ್ಷ ಕಳೆದ ಉಪಯೋಗ ಏನು ಹೇಳಿ? ಇಲ್ಲ ಅಲ್ವಾ?
ಹಾಗೆ ಆಯುಸ್ಸು ಬೇಕು, ಆರೋಗ್ಯ ಬೇಕು, ಐಶ್ವರ್ಯ ಬೇಕು. ದಟ್ಟ ದರಿದ್ರನಾದರೆ ಏನು ಮಾಡೋಕ್ಕಾಗೋದಿಲ್ಲ ಜೀವನದಲ್ಲಿ. ಹಾಗಾಗಿ ಐಶ್ವರ್ಯ ಬೇಕು, ಇವೆಲ್ಲವೂ ಸ್ನೇಹಿತರು ಬೇಕು, ಮಿತ್ರರು ಬೇಕು, ಬಳಗ ಬೇಕು, ವಾಹನ ಬೇಕು, ಭೂಮಿ ಬೇಕು. ಈ ಜೀವನದಲ್ಲಿ ಶ್ರೇಯಸ್ಸು ಅಂತ ಏನು ಹೇಳ್ತಾರೆ, ಈ ಒಂದೊಂದು ಸಂಗತಿಗಳು ಬಂದು ಅವನಿಗೆ ವೇದನಿಗೆ ಒಟ್ಟಿನಲ್ಲಿ ಏನಾದಂತಾಯಿತು, ಸರ್ವಶ್ರೇಯಸ್ಸು ಮತ್ತು ಸರ್ವ ಜ್ಞಾನ ಇದೆರಡು ಬಂತು ಅವನಿಗೆ. ಎಲ್ಲ ಒಳ್ಳೆಯದು ಆಯಿತು ಅಂತ ನೋಡಿ. ಗುರು ಅಂದರೆ ದೇವರಿಗೆ ಕಡಿಮೆ ಅಲ್ಲ, ದೇವರಿಗೆ ಗುರು ಏನೂ ಕಡಿಮೆ ಇಲ್ಲ. ಯಾಕೆಂದರೆ ದೇವರಿಗೆ ಸಂತೋಷವಾದರೆ, ದೇವರ ಆಶೀರ್ವಾದ ಮಾಡಿದರೆ ಎಲ್ಲವೂ ಒಳ್ಳೆಯದಾಗ್ತದೆ. ಹಾಗೆಯೇ ಗುರುವಿಗೆ ಸಂತೋಷವಾದರೆ, ಗುರು ಆಶೀರ್ವಾದ ಮಾಡಿದರೆ ಎಲ್ಲವೂ ಒಳ್ಳೆಯದಾಗ್ತದೆ. ಗುರು ಸಂತೋಷದ, ಗುರು ಪರಿತೋಷದ ಸಾಧನೆ ಇದೆಯಲ್ಲ, ಅದು ತುಂಬ ದೊಡ್ಡದು ಜೀವನದಲ್ಲಿ. ನೀವು ಯಾರು ಜೀವನದಲ್ಲಿ ಮರಿಬಾರ್ದು ಇದನ್ನು. ಗುರು ತುಂಬ ಮುಖ್ಯ, ಗುರು ಅನುಗ್ರಹ ತುಂಬ ಮುಖ್ಯ. ಬದುಕಿನಲ್ಲಿ ಗುರು ಬೇಕು ಎಂಬುದನ್ನು ಮರಿಬಾರ್ದು. ನೋಡಿ, ಅಲ್ಲಿ ಒಂದು ಕಟ್ಟಡಕ್ಕೆ ಗುರುವಿನ ಹೆಸರನ್ನ ಇಟ್ಟಿದೆ ನೋಡಿ. ಅಲ್ಲಿ ದೇಶಪ್ರೇಮ ಸದನ, ಧರ್ಮನಿಷ್ಠಾ ಸದನ, ಆಮೇಲೆ ಗುರುಭಕ್ತಿ ಸದನ ಅಂತ ಯಾಕೆ ಇಟ್ಟಿದ್ದು? ಜೀವನದಲ್ಲಿ ಬೇಕು ಅದು ಅಂತ. ಗುರುಭಕ್ತಿ ಬೇಕು. ವೇದನೆಗೆ ಹೇಗೆ ಎಲ್ಲವೂ ಬಂತು, ಹಾಗೆ ನಿಮಗೂ ಕೂಡ ಜೀವನದಲ್ಲಿ ಎಲ್ಲವೂ ಸಿದ್ಧಿಸ್ತದೆ, ಎಲ್ಲವೂ ಒಳ್ಳೆಯದಾಗ್ತದೆ ಗುರುವನ್ನು ಒಲಿಸಿಕೊಂಡಾಗ. ಒಂದು ಸುಭಾಷಿತವೂ ಇದೆ, ಅಥ ಸೇವಾ ಮನಿಚ್ಛಂತಂ ಗುರುಂ ಅರ್ಥೇನ ತೋಷಯೇತ್. ಒಂದು ವೇಳೆ ಗುರುವಿಗೆ ಸೇವೆ ಬೇಡ ಅಂತಿದ್ರೆ, ಶಿಷ್ಯನ ಸೇವೆ ಬೇಡ ಅಂತಿದ್ರೆ, ಮತ್ತೇನಾದ್ರು ಕೊಟ್ಟಾದರೂ ಕೂಡ ಗುರುವನ್ನು ಸಂತೋಷಪಡಿಸಬೇಕು. ಇನ್ನೇನಾದರೂ ಮಾಡಿಯಾದರೂ ಕೂಡ. ಕೆಲವು ಸಾರಿ ವೇದನೆಗೆ ಅವಕಾಶ ಸಿಕ್ತು, ಗುರು ಸೇವೆ ಇದ್ದು, ಎಲ್ಲರಿಗೂ ಅವಕಾಶ ಸಿಗ್ತದೆ ಅಂತಿಲ್ಲ. ಬೇಡ ಅಂತ ಗುರುಗಳು ಹೇಳಿಬಿಡ್ಬೋದು. ಇನ್ನೇನಾದರೂ ಮಾಡಿಯಾದರೂ, ಯಾವುದಾದ್ರೂ ದಾರಿಯನ್ನು ಹಿಡಿದಾದರೂ ಗುರುವಿನ ಸಂತೋಷವನ್ನು ಸಾಧನೆ ಮಾಡಬೇಕು. ಯಾಕೆಂದರೆ ಯಾರಿಗೆ ಗುರು ಅನುಗ್ರಹ ಇದೆಯೋ ಅವನಿಗೆ ದೇವರುಗಳ ಅನುಗ್ರಹ ಇರ್ತದೆ. ಯಾರಿಗೆ ಗುರು ಒಲಿತಾನೋ ಅವನಿಗೆ ದೇವರೂ ಒಲಿತಾನೆ, ದೇವರುಗಳೂ ಒಲಿತಾರೆ, ದೇವತೆಗಳೂ ಒಲಿತಾರೆ, ದೇವರುಗಳ ದೇವ ಪರಮಾತ್ಮನು ಕೂಡ ಒಲಿತಾನೆ. ಯಾಕೆಂದರೆ ಗುರುವಿನಲ್ಲಿ ಅವರೆಲ್ಲರೂ ಕೂಡ ಇರ್ತಾರೆ. ಹಾಗಾಗಿ ವೇದನಿಗೆ ಇಂಥದ್ದೊಂದು ದೊಡ್ಡ ಜೀವನದಲ್ಲಿ ಸೌಕರ್ಯ, ಅನುಕೂಲ ಉಂಟಾಯಿತು. ಇಲ್ಲಿ ಉಳಿದವರಿಗೆ ದೊಡ್ಡ ದೊಡ್ಡ ಘಟನೆಗಳು. ಈಗ ಉದ್ದಾಲಕ ಆರುಣಿ, ಅವನದ್ದು ಒಂದೇ ದಿನದಲ್ಲಿ ಅವನಿಗೆ ಸಿದ್ಧಿ ಆಯಿತು. ಹೇಗೆಂದರೆ ಗದ್ದೆಯ ಬದುವನ್ನು ಕೊಟ್ಟು ಅಂದರೆ ಹರಿಯುವ ನೀರನ್ನು ಕಟ್ಟಲಿಕ್ಕೆ ತಾನೇ ಅಡ್ಡ ಮಲ್ಕೊಂಡವನು. ಆ ಘೋರ ಚಳಿಯಲ್ಲಿ ನೀರಿಗೆ ಅಡ್ಡವಾಗಿ ಗದ್ದೆಯಲ್ಲಿ ತಾನೇ ಮಲ್ಕೊಳ್ತಾನೆ. ಅದರ ಫಲವಾಗಿ ಅವನಿಗೆ ಒಳ್ಳೆಯದಾಗ್ತದೆ. ದೊಡ್ಡ ಘಟನೆ, ಸುಲಭವಾದೇನು. ಉಪಮನ್ಯುವಂತೂ ಅದ್ಭುತ. ಭಿಕ್ಷೆ ಎತ್ತಿದ್ದನ್ನು ತಂದುಕೊಡು ಅಂದರೆ ತಂದುಕೊಟ್ಟ. ಎರಡನೇ ಭಿಕ್ಷೆ ಎತ್ತಬೇಡ, ಎತ್ತಲಿಲ್ಲ. ಹಾಲು ಕುಡಿಬೇಡ, ಕುಡಿಲಿಲ್ಲ. ನೊರೆನೂ ಕುಡಿಬೇಡ, ಕುಡಿಲಿಲ್ಲ. ಆಹಾರವನ್ನೇ ಬಿಟ್ಟ ಗುರುವಿಗೋಸ್ಕರವಾಗಿ. ಕೊನೆಗೆ ತಿನ್ನೋಕ್ಕೇನೂ ಇಲ್ಲ, ಎಕ್ಕೆ ಎಲೆ ತಿಂದು ಕಣ್ಣು ಕಳ್ಕೊಂಡ, ಹಾಳು ಬಾವಿಗೆ ಬಿದ್ದ. ಇಷ್ಟೆಲ್ಲ ಆದರೂ ಗುರುವಿನ ಮೇಲೆ ಅವನಿಗೆ ಭಕ್ತಿ ವ್ಯತ್ಯಾಸ ಆಗಲಿಲ್ಲ. ಇಷ್ಟು ದೊಡ್ಡ ಘಟನೆ ಆ ಇಬ್ಬರ ಜೀವನದಲ್ಲಿ. ಅವರಿಗೆ ಒಳ್ಳೆಯದಾಗಿದೆ, ಕೂಡಲೇ ಒಳ್ಳೆಯದಾಗಿದೆ ಅವರಿಗೆ. ವೇದನದ್ದು ಘಟನೆ ದೊಡ್ಡದಲ್ಲ, ಆದರೆ ಕಾಲ ದೊಡ್ಡದು. ಬಹುಕಾಲ ಮಾಡಿದಾನವನು ಅದನ್ನು. ಇಂಥದ್ದೊಂದು ಮಹತ್ತರವಾದ ಘಟನೆ ಏನು ಇಲ್ಲದೇ ಇದ್ದರೂ ಮಾಡುವ ಸೇವೆಯನ್ನು ದೀರ್ಘಕಾಲ ಮಾಡಿದ್ದಾನೆ. ಯಾವುದನ್ನೇ ಆದರೂ ದೀರ್ಘಕಾಲ ಮಾಡಿದರೆ ಸಿದ್ಧಿ ಆಗ್ತದೆ ಅದು. ನೋಡಿ, ಪಕ್ಕದಲ್ಲಿ ಸಂಗೀತಾಚಾರ್ಯರು ಕೂತ್ಕೊಂಡಿದ್ದಾರೆ, ರಘುನಂದನ್. ಅವ್ರನ್ನ ಕೇಳಿ, ಸಂಗೀತ ಅವರಿಗೆ ಒಂದೇ ದಿವಸದಲ್ಲಿ ಬಂತ ಕೇಳಿ. ಮೊದಲನೇ ದಿನವೇ ಬಂದುಬಿಡ್ತಾ ಸಂಗೀತ. ಒಂದೇ ದಿನ 24 ಗಂಟೆ ಹಾಡ್ಬಿಡೋದು. ಮೊದಲನೇ ದಿನವೇ ಬಂತ ಕೇಳಿ. ಇಲ್ಲ, ದೀರ್ಘಕಾಲ ವರ್ಷಾನುಗಟ್ಟಲೆ ನಿತ್ಯವೂ ಅಷ್ಟಷ್ಟೇ ಮಾಡ್ತಾ ಇದ್ರೆ ಅದು ಬಂದುಬಿಡ್ತದೆ ಕೊನೆಯಲ್ಲಿ. ಮನಸ್ಸಿಗೆ ಬಂತ. ನೀವು ಒಂದೇ ಈಗ ಒಂದು 5-6 ದಿನ ಹಗಲು ರಾತ್ರಿ ಜಪ ಮಾಡಿಬಿಡೋದು. ಹಾಗೆ ಮಾಡೋದಕ್ಕಿಂತಲೂ ನಿತ್ಯವೂ ಅರ್ಧ ಗಂಟೆ ಮಾಡ್ತಾ ಬಂದರೆ ನಿಮಗೆ ಶ್ರಮವೂ ಆಗೋದಿಲ್ಲ, ಮಾಡೋಕ್ಕೆ ಕಷ್ಟವೂ ಆಗೋದಿಲ್ಲ. ಆದರೆ ಕಾಲಕ್ರಮೇಣ ಅದು ನಿಮಗೆ ಸಿದ್ಧಿ ಆಗ್ತದೆ. ಯಾವುದನ್ನಾದರೂ ಕೂಡ ದೀರ್ಘಕಾಲ ಮಾಡಬೇಕು. ಒಂದು ಆಸನ ಅಂತ ಅಂದ್ಕೊಳ್ಳಿ, ಯೋಗಾಸನ. ನಿಮ್ಗೆ ಒಂದೇ ದಿನ ಉಪಯೋಗ ಏನೂ ಆಗೋದಿಲ್ಲ ಮಾಡಿದರೆ. 1-2 ದಿನ ವ್ಯತ್ಯಾಸ ಆಗ್ತದೆ. ಅದು ಆರಂಭ ಮಾಡಿದ 1-2 ದಿನ ಮೈಕೈ ನೋವು ಬರ್ಬೋದು. ಆದರೆ ವರ್ಷಾನುಗಟ್ಟಲೆ ಮಾಡಿದರೆ ಆರೋಗ್ಯ ಸಿದ್ಧಿ, ಮನಸ್ಸು ಸಮಾಧಾನ, ಚಿತ್ತ ಏಕಾಗ್ರ್ಯ ಇದೆಲ್ಲ ಬರ್ತದೆ ನಿಮಗೆ. ಯಾವುದನ್ನೇ ಆದರೂ
ದೀರ್ಘಕಾಲ ಸಾಧನೆ ಮಾಡಬೇಕು. ನಾವು ಒಂದೇ ದಿವಸ ಅರ್ಧ ದಿವಸ ಇನ್ಸ್ಟಂಟ್, ಈಗೆಲ್ಲ ಹಾಗೆ ಅಲ್ವಾ, ಇನ್ಸ್ಟಂಟ್ ಯುಗ ಇದು, ಹೀಗಂದ್ರೆ ಆಗ್ಬಿಡ್ಬೇಕು. ಹಾಗೆಲ್ಲ ಯಾವುದೂ ಸಿದ್ಧಿ ಆಗೋದಿಲ್ಲ ಜೀವನದಲ್ಲಿ. ದೀರ್ಘಕಾಲ ನಾವು ಅದನ್ನು ಮಾಡ್ತಾ ಬಂದರೆ ಅದು ಸಿದ್ಧಿ ಆಗ್ತದೆ. ಆ ಒಂದು ಉಪದೇಶ ಕೂಡ ಇದೆ ವೇದನ ಒಂದು ಉದಾಹರಣೆಯಲ್ಲಿ. ಆ ಬಳಿಕ ಗುರುಗಳು ವೇದನಿಗೆ ಅನುಗ್ರಹ ಮಾಡಿದರು. ಮಗು, ನಿನಗೆ ಎಲ್ಲವೂ ಸಿದ್ಧಿ ಆಯಿತು, ನೀನು ಸರ್ವಜ್ಞನೂ ಆದೆ, ನಿನಗೆ ಜೀವನದಲ್ಲಿ ಇನ್ನು ವಿಘ್ನ ಅಂತಿಲ್ಲ, ಜೀವನದಲ್ಲಿ ಇನ್ನು ಕ್ಲೇಶ ಅಂತಿಲ್ಲ, ಎಲ್ಲವನ್ನೂ ಇಲ್ಲೇ ಮುಗಿಸಿದೆ ನೀನು. ಮುಂದೆ ಶ್ರೇಯಸ್ಸೇ, ಸಾಲಾಗಿ ಶ್ರೇಯಸ್ಸು. ನೀನು ಯಾವುದನ್ನು ಮುಟ್ಟಿದ್ರೂ ಚಿನ್ನ ಆಗ್ತದೆ, ಯಾವ ಕೆಲಸ ಮಾಡಿದರೂ ಒಳ್ಳೆಯದಾಗ್ತದೆ ನಿನಗೆ ಎಂಬುದಾಗಿ ಹರಸಿ ಗುರುಗಳು ಕಳಿಸ್ಕೊಟ್ರು ವೇದನನ್ನು ಮರಳಿ ತನ್ನ ಮನೆಗೆ. ಉಪಾಧ್ಯಾಯೇನ ಅನುಜ್ಞಾತಃ, ಗುರುಗಳು ಅಪ್ಪಣೆ ಕೊಟ್ಟರೆ ಮನೆಗೆ ಹೋಗೋಕ್ಕೆ ಸಾಧ್ಯ. ಅವತ್ತಿನ ಕಾಲದಲ್ಲಿ ಇಂತಿಷ್ಟು ವರ್ಷ ಆಯಿತು ಹಾಗೆಲ್ಲ ಇಲ್ಲ, ಗುರುಗಳಿಗೆ ತೃಪ್ತಿ ಆಗಬೇಕು, ನಿನಗೆ ಬಂತು ವಿದ್ಯೆ, ಅವರೇ ಹರಿಸ್ತಾರೆ, ಹೋಗ್ಬಾ, ಇನ್ನು ನೀನು ಗೃಹಸ್ಥನಾಗು, ಮನೆಗೆ ಹೋಗಿ ವಿವಾಹವಾಗಿ ಗೃಹಸ್ಥಾಶ್ರಮ ಸಾಧನೆ ಮಾಡಿ ಸಮಾಜಕ್ಕೆ ಒಳ್ಳೇದು ಮಾಡು ಎಂಬುದಾಗಿ ಹರಸಿ ಕಳಿಸ್ಕೊಡ್ತಾರೆ ಅವರು. ಹಾಗೆ ಗುರುಗಳಿಂದ ಅಪ್ಪಣೆಯನ್ನು ಪಡೆದುಕೊಂಡು ಮನೆಗೆ ಮರಳಿದ ವೇದನು ಗೃಹಸ್ಥನಾದನು. ಕಾಲ ಕಳೆಯಿತು, ವೇದನು ಕೂಡ ಗುರುವಾದನು, ಗುರುಕುಲವಾಯಿತು. ನೀವು ಹಾಗೆ, ನೀವು ಇಲ್ಲಿಂದ ಮನೆಗೆ ಮರಳಿದ ಮೇಲೆ ತಡೆ ಇದೆ, ಸುಮಾರು ಸಮಯ ಇದೆ ಇನ್ನು, ಇಲ್ಲೆಲ್ಲ ಸಾಧನೆ ಮಾಡಿ ವಿದ್ಯೆಯನ್ನೆಲ್ಲ ಪಡ್ಕೊಂಡು ವಿದ್ಯಾವಂತರಾಗಿ ಮರಳಿದ ಮೇಲೆ ನೀವು ಯಾರಿಗೆಲ್ಲ ಸಾಧ್ಯವೋ ಅವರು ಗುರುಗಳಾಗಬೇಕು. ನೀವು ಕಲ್ತಿದ್ದನ್ನು 4 ಜನರಿಗೆ ಹಂಚಬೇಕು. ನಿಮಗೇನು ಬಂತೋ ಒಬ್ಬನೇ ತಿನ್ನಬಾರ್ದಲ್ವಾ, ಹಂಚಿ ತಿನ್ನಬೇಕು ಎಲ್ರಿಗೂ. ಹಾಗೆ ವಿದ್ಯೆಯನ್ನು ಕೂಡ 4 ಜನರಿಗೆ ವಿತರಣೆ ಮಾಡಿದಾಗ ವಿದ್ಯೆ ವೃದ್ಧಿ ಆಗ್ತದೆ ಅಂತ. ಹಾಗೆ ಮನೆಗೆ ಮರಳಿದ ವೇದನು ಗುರುಕುಲವನ್ನು ಮಾಡಿದನು, ಅವನು ಕೂಡ ಗುರುಕುಲವನ್ನು ಮಾಡಿದನು. ವೇದ ಗುರುವಿಗೂ 3 ಶಿಷ್ಯರಾಗ್ತಾರೆ. ಹೇಗೆ ವೇದ ಅಧ್ಯಯನ ಮಾಡ್ತಾ ಇರುವಾಗಲೂ ಕೂಡ 3 ಶಿಷ್ಯರಿದ್ದರು, ಒಟ್ಟು 3 ಸಹಪಾಠಿಗಳವರು, ಆರುಣಿ, ಉಪಮನ್ಯು, ವೇದ. ಹಾಗೆ ವೇದ ಗುರುವಿಗೂ ಕೂಡ 3 ಶಿಷ್ಯರು. ಆದರೆ ಶಿಷ್ಯರಿಗೆ ವೇದ ಒಂದು ದಿನವೂ ಕೂಡ ಒಂದು ದೊಡ್ಡ ಮಾತನಾಡಲಿಲ್ಲ. ಸಶಿಷ್ಯಾನ್ ಕಿಂಚಿದ ವಾಚ, ಒಂದು ಜೋರಾಗಿ ಒಂದು ಮಾತಾಡಲಿಲ್ಲ, ಒಂದು ದಿನ ನೋಯಿಸಲಿಲ್ಲ ತನ್ನ ಶಿಷ್ಯರನ್ನು. ಮಾತ್ರ ಅಲ್ಲ, ಸೇವೆ ಕೂಡ ಹೇಳಲಿಲ್ಲ ಅಂತ. ಕರ್ಮವಾ ಕ್ರಿಯತಾಂ ಗುರು ಶುಶ್ರೂಷು ಅವಾಹು. ಹೇಗೆ ತಾನು ಎತ್ತಾಗಿ ಉಳುಮೆ ಮಾಡಿದ್ದ ಗುರುಕುಲದಲ್ಲಿ, ಆದರೆ ತಾನು ಗುರುವಾದಾಗ ಅದು ನೆನಪಿಟ್ಟುಕೊಂಡು, ತಾನು ಪಟ್ಟ ಕಷ್ಟ ನೆನಪಿಟ್ಟುಕೊಂಡು ತನ್ನ ಶಿಷ್ಯರಿಗೆ ಒಂದು ಚಿಕ್ಕ ಕೆಲಸವನ್ನು ಕೂಡ ಹೇಳಲಿಲ್ಲ. ಹಾಗಂತ ವೇದಗುರುಗಳು ವಸತಿಯನ್ನು ಕೊಟ್ಟಿದ್ದರು, ಊಟ ಕೊಡ್ತಾಯಿದ್ರು, ವಿದ್ಯೆ ಕೊಡ್ತಾಯಿದ್ರು ಶಿಷ್ಯರಿಗೆ. ಆದರೆ ಚಿಕ್ಕ ಕೆಲಸ ಕೂಡ ಮಾಡಿಸ್ತಿರ್ಲಿಲ್ಲ. ಯಾಕೆ? ದುಃಖಾಭಿಜ್ಞೋಹಿ ಗುರುಕುಲವಾಸಸ್ಯ. ಗುರುಕುಲವಾಸದ ಕ್ಲೇಶ ಏನು, ಗುರುಕುಲದ ಕಷ್ಟ ಏನು ಸ್ವತಃ ಅನುಭವಿಸಿ ಗೊತ್ತಿತ್ತು. ಹಾಗೆ ಬೇರೆಯವರಿಗೆ ಆಗಬಾರ್ದು, ತನ್ನ ಹಾಗೆ ಬೇರೆಯವರು ಕಷ್ಟಪಡಬಾರ್ದು, ತಾನು ಪಟ್ಟ ಕಷ್ಟವನ್ನು ಬೇರೆಯವರು ಪಡಬಾರ್ದು ಎಂಬ ಭಾವ ಎಷ್ಟು ದೃಢವಾಗಿತ್ತು ವೇದ ಗುರುವಿಗೆ ಅಂದರೆ, ಶಿಷ್ಯಾನ್ ಪರಿಕ್ಲೇಶೆಯನ್ನು ಯೋಜಯಿತು ನ ಈಯೇಷ. ತನ್ನ ಶಿಷ್ಯರಿಗೆ ಒಂದು ಚೂರೂ ಕಷ್ಟವಾಗದಂತೆ ನೋಡಿಕೊಂಡ್ರು ವೇದಗುರುಗಳು. ಈ ವಾಕ್ಯ ನೆನ್ಪಿಟ್ಕೊಳ್ಳಿ, ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ಹಾಗಂದರೆ ಯಾವುದು ತನಗೆ ಕಷ್ಟವೋ ಅದನ್ನು ಬೇರೆಯವ್ರಿಗೆ ಮಾಡಬಾರ್ದು. ಈಗ ಚುಚ್ಚಿದ್ರೆ ನಿಮಗೆ ನೋವಾಗ್ತದಲ್ವಾ, ಆಗ್ತದೋ ಇಲ್ವೋ? ಚುಚ್ಚಿದ್ರೆ ನೋವಾಗ್ತದೋ ಇಲ್ವೋ? ಬೇರೆಯವ್ರಿಗೆ ಚುಚ್ಚಬಾರ್ದು. ಯಾವುದು ನಿಮಗೆ ಕಷ್ಟ ಆಗ್ತದೆ ಅದನ್ನು ಬೇರೆಯವ್ರಿಗೆ ಮಾಡಬಾರ್ದು. ಹೇಳ್ಕೊಟ್ಟಿದ್ದನ್ನು ಹೇಳಿ, ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ಆತ್ಮನಃ ಪ್ರತಿಕೂಲಾನಿ ಪರೇಶಾಂ
ನ ಸಮಾಚರೇತ್ ಆತ್ಮನಃ ಪ್ರತಿಕೂಲಾನಿ ಪರೇಷಾಂ ನ ಸಮಾಚರೇತ್ ಆತ್ಮನಃ ಪ್ರತಿಕೂಲಾನಿ ಪರೇಷಾಂ ನ ಸಮಾಚರೇತ್. ನೀವೇ ಹೇಳಿ ನೋಡೋಣ. ಹೇಳಿ, 3 ಸಾರಿ ಹೇಳಿ. ನೋಡಿ, ನಿಮ್ಗೆ ಬಂತು ಅದು ಅಲ್ವಾ? ಎಷ್ಟು ಬೇಗ ಬಂತು ನಿಮಗೆ. ನೋಡಿ, ಇಲ್ಲಿದ್ದ ವಾಕ್ಯ ನಿಮಗೆ ಸಿಕ್ಬಿಡ್ತು. ನೋಡಿ, ನಿಮ್ಗೆ ಬಂತು. ಈ ವಾಕ್ಯ ಇಟ್ಕೊಳ್ಳಿ ಯಾವಾಗಲೂ. ಇದು ಪ್ರಿನ್ಸಿಪಲ್. ಇದು ಇಡೀ ಜೀವನ ಫಾಲೋ ಮಾಡಬೇಕು ನೀವು ಇದನ್ನು. ಆತ್ಮನಃ ಪ್ರತಿಕೂಲಾನಿ ಪರೇಷಾಂ ನ ಸಮಾಚರೇತ್. ಯಾವುದು ನನಗೆ ಕಷ್ಟವೋ, ಯಾವುದು ನನಗೆ ತೊಂದರೆಯೋ, ಯಾವುದು ನನಗೆ ದುಃಖ ಆಗ್ತದೋ, ನೋವಾಗ್ತದೋ ಅದನ್ನು ಬೇರೆಯವ್ರಿಗೆ ಮಾಡಬಾರ್ದು. ನಿಮಗೆ ಬೈದ್ರೆ ನೋವಾಗ್ತದಲ್ವಾ? ಹಾಂ, ಬೈದ್ರೆ ನೋವಾಗುತ್ತೋ ಇಲ್ವೋ? ಬೇರೆಯವ್ರಿಗೆ ಬೈಬಾರ್ದು. ಹೊಡೆದ್ರೆ ನೋವಾಗುತ್ತೋ ಇಲ್ವೋ? ಬೇರೆಯವ್ರಿಗೆ ಹೊಡಿಬಾರ್ದು. ಈ ತರಹ ಅಂತ ಉದಾಹರಣೆ ಇದು ಅಂತ. ಯಾವುದು ನಮಗೆ ಕಷ್ಟವೋ ಅದನ್ನು ಬೇರೆಯವ್ರಿಗೆ ಕೊಡಬಾರ್ದು. ವೇದ ಗುರುವಿನ ಮನಸ್ಸಲ್ಲಿ ಇದಿತ್ತು ಅಂತ. ಎಷ್ಟು ಕಷ್ಟಪಟ್ಟೆ ನಾನು, ನನ್ನ ಶಿಷ್ಯರಿಗೆ ಹಾಗಾಗೋದು ಬೇಡ ಅಂತ. ಮತ್ತು ಗುರು ಅಂದರೆ ಹಾಗೆ. ಗುರು ಅಂದರೆ ಹಾಗೆ. ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನು ತನ್ನ ಶಿಷ್ಯರಿಗೆ ಸುಲಭವಾಗಿ ಕೊಡುವವನು ಗುರು. ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನು. ಈಗ ಈ ವಾಕ್ಯ ನಾವೆಲ್ಲ ಹುಡುಕಿರ್ಬೋದು. ಈ ವಾಕ್ಯವನ್ನು ನೀವು ಹುಡುಕಿದ್ರಾ? ನಿಮಗೆ ಕೂಡಲೇ ಸಿಕ್ಕಿಲ್ವ? ಸುಲಭವಾಗಿ ಸಿಕ್ಕಿಲ್ವ ಈ ವಾಕ್ಯ? ಇದು ಹೇಳಿ. ಈ ಆತ್ಮನಃ ಪ್ರತಿಕೂಲನೇ ಪರೇಷಾಂ ನ ಸಮಾಚರೇತ್ ಒಂದು ಒಳ್ಳೆ ವಾಕ್ಯ. ಯಾವುದೋ ಗ್ರಂಥದಲ್ಲಿದೆ, ಅದು ಎಲ್ಲ ಇದೆ. ಅದು ನಾವು ಹುಡುಕಿ ತಂದಿದ್ದೇವೆ ಆ ವಾಕ್ಯವನ್ನು. ನೀವು ಹುಡುಕಿದ್ರಾ? ನಿಮ್ಗೆ ಸುಲಭವಾಗಿ ಸಿಕ್ತಲ್ವ? ಇದು ಕೂತಲ್ಲೇ ಸಿಕ್ತಲ್ವ ನಿಮಗೆ? ಗುರು ಅಂದರೆ ಹೇಗಿರಬೇಕು ಅಂದರೆ, ತಾನು ಕಷ್ಟಪಟ್ಟು ಅರ್ಜನೆ ಮಾಡಿದ ಜ್ಞಾನ ಇದೆಯಲ್ಲ, ಅದನ್ನು ಸುಲಭವಾಗಿ ಶಿಷ್ಯನಿಗೆ ಕೊಡ್ತಾನೆ. ಅದೇ ಗುರು. ಕಿವಿಗೆ ಯಾವಾಗಲೂ ಸುಲಭ. ಇನ್ನೊಬ್ಬರ ಅನುಭವವನ್ನು ಭಾಳ ಸುಲಭ ಪಡ್ಕೊಡ್ತದೆ. ಈಗ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಒಂದು ಅನುಭವ ಮಾಡ್ಕೊಂಡಿರ್ತಾನೆ, ಅದನ್ನು ಗುರು ಬಾಯಿಂದ ಹೇಳ್ತಾನೆ, ಶಿಷ್ಯ ಕಿವಿಯಿಂದ ಕೇಳ್ಕೊಂಡ್ಬಿಡ್ತಾನೆ. ಕಿವಿ ಅನ್ನೋದು ಏನು ಅಂದರೆ, ವರ್ಷಾನುಗಟ್ಟಲೆ ಕಷ್ಟವನ್ನು ತುಂಬ ಸುಲಭವಾಗಿ ನಾವು ನಮ್ಮದಾಗ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ದಾರಿ ಇದು. ಇಲ್ಲಿಂದ ನೀವು ಪಡ್ಕೊಂಡ್ಬಿಡ್ಬೋದು ಇದನ್ನು ಅಂತ. ಸ್ವತಃ ಮಾಡಬೇಕು ಅಂದರೆ ಎಷ್ಟೋ ವರ್ಷ ಕಷ್ಟಪಡಬೇಕಾಗ್ತದೆ ಅಂತ. ಹಾಗಾಗಿ ಕಿವಿ ಎನ್ನುವುದು ಸುಖವಾದ ಜ್ಞಾನ ಸಂಕ್ರಮಣದ ದ್ವಾರ, ಜ್ಞಾನ ಸಂಕ್ರಮಣದ ದಾರಿ ಇದು ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ ಇದನ್ನು ಅಂತ. ಆಮೇಲೆ ಕಾಳಿದಾಸನ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಒಂದು ವೃಕ್ಷದ ಉದಾಹರಣೆ ಇದು. ಹಾಗಿರಬೇಕು ನಾವು ಕೂಡ ಜೀವನದಲ್ಲಿ ಅಂತ. ನೋಡಿ, ವೃಕ್ಷ ಹೇಗಿದೆ ಅಂದರೆ, ಅದು ನಮಗೆ ನೆರಳನ್ನು ಕೊಡ್ತದೆ. ಹೌದಾ ಅಲ್ವೋ? ಬೆಳೆದು ನಿಂತ ವೃಕ್ಷ ತನ್ನ ಅಡಿಗೆ ಬಂದವನಿಗೆ ನೆರಳನ್ನು ಕೊಡ್ತದೋ ಇಲ್ವೋ? ಹಾಂ ಹೇಳಿ, ಕೊಡ್ತದೋ ಇಲ್ವೋ? ವೃಕ್ಷಕ್ಕೆ ನೆರಳು ಸಿಕ್ಕಿದೆಯಾ? ಮರಕ್ಕೆ ನೆರಳು ಸಿಕ್ಕಿದೆಯಾ? ಮರಕ್ಕೆ ಸಿಕ್ಕಿದೆಯೇನು? ಬಿಸಿಲು ಅಲ್ವಾ? ಮರಕ್ಕೆ ನೆತ್ತಿಯ ಮೇಲೆ ಬಿಸಿಲು, ನಿರಂತರವಾಗಿ ನೆತ್ತಿ ಮೇಲೆ ಬಿಸಿಲು. ಹೌದಾ ಅಲ್ವೋ? ಹೇಳಿ. ತಾನು ಬಿಸಿಲನ್ನು ಕಂಡೆ ಎಂಬ ಕಾರಣಕ್ಕೆ ತನ್ನಡಿಗೆ ಬಂದವರಿಗೆ ಬಿಸಿಲನ್ನು ಕೊಡ್ತದೆ. ಅದು ಹಂಗಾಗಿದ್ದು ನಿಂಗೂ ಆಗಲಿ ಅಂತ ಹಂಗೆ ಮಾಡ್ತದ. ನಾ ಪಟ್ಟ ಕಷ್ಟ ನಿಂಗೂ ಬರಲಿ ಅಂಥೇಳಿ ತನ್ನ ಕೆಳಗೆ ಯಾರು ಬರ್ತಾರೋ ಅವ್ರಿಗೂ ಬಿಸಿಲನ್ನು ಕೊಡ್ತದೆ. ಅದು ಮರ ನೋಡಿ, ಗುರು. ಅದು ಒಂದು ವೃಕ್ಷ ಕೂಡ ಗುರು ನೋಡಿ. ನೆತ್ತೆಯಿಂದ ನಿರಂತರವಾಗಿ ಬಿಸಿಲನ್ನು ಸಹಿಸ್ತದೆ. ಅದು ಒಂದು ಕ್ಷಣ ಮಾತ್ರ ನೆರಳಿಲ್ಲ ಮರಕ್ಕೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಂದು ಕ್ಷಣ ಮಾತ್ರ ಕೂಡ ನೆರಳಿಲ್ಲ ಮರಕ್ಕೆ. ಆದರೆ ತನ್ನ ಅಡಿಗೆ ಬಂದವನಿಗೆ ಒಂದು ಕ್ಷಣವೂ ಕೂಡ ಬಿಸಿಲನ್ನು ಕೊಡೋದಿಲ್ಲ. ಅದು ನೆರಳನ್ನೇ ಕೊಡ್ತದೆ. ಹೀಗಿರಬೇಕು ನಾವು. ಗುರುವು ಕೂಡ ಹಾಗಿರ್ತಾನೆ. ಕಷ್ಟವನ್ನು ಕಂಡು ಸುಖವನ್ನು ಕೊಡ್ತಾನೆ ಸಮಾಜಕ್ಕೆ. ನೋಡಿ, ಬೇರಿನಿಂದ ಆ ಒಂದು ವೃಕ್ಷ ಆಹಾರವಾಗಿ ಹೀರ್ಕೊಂಡಿದ್ದೇನನ್ನು? ಮರಕ್ಕೆ ಗೊಬ್ಬರ ಹಾಕ್ತಾರಲ್ವಾ? ಸಸ್ಯದ ಬುಡದಲ್ಲಿ ಗೊಬ್ಬರ ಹಾಕ್ತಾರಲ್ವಾ? ಗೊಬ್ಬರ ಹೇಗಿರುತ್ತೆ? ಒಳ್ಳೆ ಪರಿಮಳವಾಗಿರುತ್ತಾ? ರುಚಿಯಾಗಿರುತ್ತೆ ಅದು ಗೊಬ್ಬರ.
ಮರ ಏನು ಕೊಡುತ್ತೋ, ಹಣ್ಣು ಕೊಡುತ್ತೆ ಮರ, ಅದು ಹೇಗಿರುತ್ತೆ ಹೇಳಿ? ಮರ ತಾನು ಊಟ ಮಾಡಿದ್ದೇನು? ಕೊಟ್ಟಿದ್ದೇನು? ಮರ ತಾನು ಊಟ ಮಾಡಿದ್ದು ಗೊಬ್ಬರ, ಕೊಟ್ಟಿದ್ದು ರುಚಿ ರುಚಿಯಾದ ಪರಿಮಳ ಭರಿತವಾದ ಹಣ್ಣು. ಉಂಡಿದ್ದೇನು? ಕೊಟ್ಟಿದ್ದೇನು. ತಾನು ಸ್ವೀಕರಿಸಿದ್ದೇನು? ತಾನು ಕೊಟ್ಟಿದ್ದೇನು. ಹೀಗಿರಬೇಕು ನಾವು. ಎಷ್ಟೋ ಕೆಡುಕನ್ನು ಕಷ್ಟವನ್ನು ನಾವು ಉಂಡರು ಕಂಡರು ಕೊಡುವಾಗ ಸಮಾಜಕ್ಕೆ ನಾವು ಒಳ್ಳೆಯದನ್ನು ಕೊಡಬೇಕು. ನನಗೆ ಹಾಗಾಯಿತು ಅನ್ನೋ ಕಾರಣಕ್ಕೆ ನಾವು ಬೇರೆಯವರಿಗೂ ಹಾಗೆ ಮಾಡೋದಲ್ಲ. ವೃಕ್ಷವೇ ಗುರು ಈ ವಿಷಯಕ್ಕೆ, ಅದು ದೊಡ್ಡ ಉದಾಹರಣೆ. ಹಾಗಾಗಿ ವೇದನೆಂಬ ಗುರುವಿಗೆ 3 ಶಿಷ್ಯರು. ಆ 3 ಶಿಷ್ಯರನ್ನು ತುಂಬ ಪ್ರೀತಿಯಿಂದ ವೇದ ಗುರುವು ನೋಡ್ಕೊಳ್ತಾರೆ. 3 ಶಿಷ್ಯರು ಯಾರ್ಯಾರು ಅಂದರೆ 2 ಕ್ಷತ್ರಿಯರಂತೆ. ಜನಮೇಜಯ ಪೌಷ್ಯಶ್ಚ, ಅವರು ಬ್ರಾಹ್ಮಣರು, ವೇದಗುರುಗಳು. ಅಥ ಕಸ್ಮಿಂಶ್ಚಿತ್ ಕಾಲೇ ವೇದಂ ಬ್ರಾಹ್ಮಣಂ ಜನಮೇಜಯ ಪೌಷ್ಯಶ್ಚ ಕ್ಷತ್ರಿಯ ಉಪೇತ್ಯ ಉಪಾಧ್ಯಾಯಂ ವರಯಾಂಚಕ್ರತು. ಪೌಷ್ಯ ಮತ್ತು ಜನಮೇಜಯ ಎಂಬ ಈರ್ವರು ರಾಜರುಗಳು ವೇದಗುರುವನ್ನು ಗುರುವಾಗಿ ಸ್ವೀಕಾರ ಮಾಡಿ ಶಿಷ್ಯವೃತ್ತಿಯನ್ನು ಅಲ್ಲಿ ಮಾಡ್ತಾರೆ ವೇದಗುರುವಿನಲ್ಲಿ. ಜನಮೇಜಯ ಅಂದ್ರೆ ಯಾರು ಗೊತ್ತಾ ನಿಮಗೆ? ಜನ್ಮೇಜಯನ ತಂದೆ ಯಾರು ಗೊತ್ತಾ? ಪರೀಕ್ಷಿತನ ತಂದೆ ಯಾರು ಗೊತ್ತಾ? ಅಭಿಮನ್ಯು ತಂದೆ ಯಾರು ಗೊತ್ತಾ? ಅಭಿಮನ್ಯು ತಂದೆ ಗೊತ್ತಿಲ್ವಾ? ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತನ ಮಗ ಜನಮೇಜಯ. ಪಾಂಡವರ ಮಿಮ್ಮೊಗ ಅಂತ ಹೇಳ್ತಾರೆ. ಮಗ, ಮೊಮ್ಮಗ, ಮಿಮ್ಮೊಗ ಅಥವಾ ಮರಿಮಗ ಅಂತ ಹೇಳ್ತಾರೆ ನೋಡಿ. ಆ ಸ್ಥಾನದಲ್ಲಿ ಬರ್ತಾನೆ. ಪ್ರಪೌತ್ರ ಅಂತ ಹೇಳ್ತಾರೆ. ಪುತ್ರ, ಪೌತ್ರ, ಪ್ರಪೌತ್ರ. ಪುತ್ರ ಅಂದರೆ ಹೇಳಿ, ಪುತ್ರ ಅಂದರೆ ಏನು? ಪೌತ್ರ ಅಂದರೆ, ಪ್ರಪೌತ್ರ ಅಂದರೆ ಮಿಮ್ಮೊಗ ಅಂತ. ಪಾಂಡವರ ಮಿಮ್ಮೊಗ ಜನಮೇಜಯ ಈ ವೇದ ಗುರುವಿನ ಶಿಷ್ಯ. ಹಾಗೆ ಇನ್ನೊಬ್ಬ ಮಹಾರಾಜ ಪೌಷ್ಯ ಎಂಬವನು, ಅವನು ಕೂಡ ಈ ವೇದ ಗುರುವಿನ ಶಿಷ್ಯ. ಅದೇ ರೀತಿ ಉತ್ತಂಕ ಎಂಬ ಇನ್ನೊಬ್ಬ ಶಿಷ್ಯನು ಕೂಡ ಇದ್ದ ವೇದಗುರುವಿಗೆ. ಈ ಉತ್ತಂಕನದ್ದು ದೊಡ್ಡ ಕತೆ. ಆ ಕತೆ ಇವರಿಬ್ಬರ ಜೊತೆಗೂ ಸೇರಿ ಬರ್ತದೆ. ಪೌಷ್ಯ ಮತ್ತು ಜನಮೇಜಯ 3 ಜನರು ಸೇರಿಸ್ಕೊಂಡು ಒಂದು ದೊಡ್ಡ ಕತೆ ಮುಂದೆ ಬರುವಂಥದ್ದು. ಒಂದು ಭಾರಿ ಚಂದದ ಕಥೆ ಅದು. ಒಮ್ಮೆ ಏನಾಯ್ತಂತಂದರೆ, ಯಾವುದೊಂದು ಯಜ್ಞಕ್ಕೋಸ್ಕರವಾಗಿ ವೇದಗುರುವಿಗೆ ಹೊರಗೆಲ್ಲ ಹೋಗಬೇಕಾಗಿತ್ತು. ಯಜ್ಞಗಳೆಲ್ಲ ಬಹಳ ಕಾಲ ನಡೀತಾ ಇತ್ತು. ಒಂದೇ ದಿನದ ಯಜ್ಞಗಳು ಅಂತಲ್ಲ, ಇರ್ತವೆ ಒಂದೇ ದಿನದ ಯಜ್ಞಗಳು ಕೂಡ. ಆದರೆ ಅನೇಕ ದಿನಗಳು, ತಿಂಗಳುಗಳು, ವರ್ಷಗಳು ನಡೆಯುವ ಯಜ್ಞ ಕೂಡ ಇರ್ತದೆ. 12 ವರ್ಷ ನಡೆಯುವ ಯಜ್ಞ ಕೂಡ ಇರ್ತದೆ ಅಂತ. ಒಂದು ದೀರ್ಘಕಾಲ ನಡೆಯುವಂಥ ಒಂದು ದೊಡ್ಡ ಯಜ್ಞ. ಆ ಯಜ್ಞಕ್ಕೆ ವೇದಗುರು ಹೊರಟಿದ್ದರು. ಉತ್ತಂಕನನ್ನು ಕರೆದು ವೇದಗುರು ಹೇಳಿದರು, ನಾನು ಮರಳಿ ಬರುವವರೆಗೂ ಆಶ್ರಮವನ್ನು ನೋಡ್ಕೋ. ಇಲ್ಲಿ ಏನೂ ಕೊರತೆ ಆಗಬಾರ್ದು, ಏನೂ ವ್ಯತ್ಯಾಸ ಆಗಬಾರ್ದು ಆಶ್ರಮದಲ್ಲಿ. ನಾನು ಮರಳಿ ಬರುವವರೆಗೆ ಆಶ್ರಮವನ್ನು ನೀನು ಹೀಗೆ ಯತ್ಕಿಂಚಿತ್ ಅಸ್ಮದ್ಗೃಹೇ ಪರಿಹೀಯತೆ ತದಿಚ್ಛಾಮ್ಯಹಂ ಅಪರಿಹೀಯಮಾನಂ, ಏನೂ ಕೊರತೆ ಆಗದಂತೆ ನೋಡ್ಕೋಬೇಕು ಇಲ್ಲಿ ಆಶ್ರಮಕ್ಕೆ ಅಂಥೇಳಿ ಹೊರಟು ಹೋಗ್ತಾರೆ ವೇದಗುರು. ಉತ್ತಂಕ ಗುರುವಿನ ಆಜ್ಞೆಯನ್ನು ಪಾಲನೆ ಮಾಡ್ತಾನೆ. ಯಾಕೆ? ಶಿಷ್ಯ ಅಂದರೆ ಅದು. ಶಿಷ್ಯ ಅಂದರೆ ಶಾಸನಕ್ಕೆ ಒಳಪಡುವವನು, ಆಜ್ಞೆಯನ್ನು ಪಾಲಿಸುವವನು, ಅವನೇ ಶಿಷ್ಯ. ಹಾಗಾಗಿ ಅದೇ ಪ್ರಕಾರವಾಗಿ ಆಜ್ಞೆ ಪಾಲನೆ ಮಾಡ್ತಾ ಗುರುಕುಲವನ್ನು ನೋಡ್ಕೊಳ್ತಾ ಇದ್ದ ಉತ್ತಂಕ. ಆಗ ಗುರುವಿಲ್ಲದ ಸಮಯದಲ್ಲಿ ಅನೇಕ ಬಗೆಯ ಪರೀಕ್ಷೆಗಳನ್ನು ಮಾಡಿದರು ಗುರುಪತ್ನಿಯರು. ವೇದನನ್ನು, ಉತ್ತಂಕನನ್ನು ನಾನಾ ರೀತಿಯಿಂದ ಪರೀಕ್ಷೆ ಅಂದರೆ ಕಷ್ಟವಾಗಂಥ ಪರೀಕ್ಷೆ ಯಾವುದೂ ಮಾಡಲಿಲ್ಲ ಅವರು. ಪ್ರಲೋಭನೆಗಳು, ಆಸೆ ತೋರಿಸುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ. ಈ ಪ್ರಲೋಭನೆ ತುಂಬ ದೊಡ್ಡ ಶತ್ರು ಜೀವನದಲ್ಲಿ. ಆಸೆ ಇದೆಯಲ್ಲ, ತಪ್ಪು ಮಾಡುವಂತೆ ಮಾಡ್ತದೆ. ಪ್ರಲೋಭನೆ ಒಳಗಾಗಬಾರ್ದು, ಪ್ರಚೋದನೆಗೆ ಒಳಗಾಗಬಾರ್ದು. ಪ್ರಲೋಭನೆ, ಪ್ರಚೋದನೆ ಈ ಎರಡರಿಂದ ಎಚ್ಚರವಾಗಿರಬೇಕು ಜೀವನದಲ್ಲಿ. ಈಗ ಸೀತೆಯನ್ನು ಪ್ರಲೋಭನೆ ಮಾಡ್ತಾನೆ ರಾವಣ ನಾನಾ ರೀತಿಯಿಂದ. ನನ್ನ ಪತ್ನಿಯಾಗು, ನನ್ನನ್ನು ಒಪ್ಕೊಂಡ್ಬಿಡು, ನೀನು ರಾಮನನ್ನು ಮರೆತು ಬಿಡು ಅಂಥೇಳಿ ನಾನಾ ರೀತಿಯಿಂದ ಪ್ರಲೋಭನೆ ಮಾಡ್ತಾನೆ.
ನಿನಗೆ ಇಂತಿಂಥ ಆಭರಣಗಳನ್ನು ಕೊಡ್ತೇನೆ, ವಸ್ತ್ರಗಳನ್ನು ಕೊಡ್ತೇನೆ. 2,000 ಪತ್ನಿಯರಿದ್ದರು ರಾವಣನಿಗೆ. ನಿನ್ನನ್ನು ಅಧಿರಾಜ್ಞೆಯನ್ನಾಗಿ ಮಾಡ್ತೇನೆ, ನಾನು ನಿನ್ನ ಆಳಾಗಿರ್ತೇನೆ, ನೀನೇ ಲಂಕೆಗೆ ರಾಣಿಯಾಗು ಬೇಕಾದರೆ. ಹೀಗೆಲ್ಲ ಈ ಜಗತ್ತಿನಲ್ಲಿ ಯಾರಿಗೂ ಸಿಗದ ರತ್ನಗಳು ನಿನಗೆ ಸಿಗ್ತವೆ ನನ್ನನ್ನು ಒಪ್ಕೊಂಡ್ರೆ ಅಂತ. ಒಂದು ಕಡೆಯಿಂದ ಪ್ರಲೋಭನೆ, ಇನ್ನೊಂದು ಕಡೆಯಿಂದ ಭಯ. ಒಪ್ಕೊಳ್ದೇ ಇದ್ರೆ ನಿನ್ನನ್ನು ನಾನು ಕೊಂದು ಹಾಕಿಬಿಡ್ತೇನೆ. ಚಿಕ್ಕ ಚಿಕ್ಕ ಚೂರು ಮಾಡಿ, ತರಕಾರಿ ಚೂರು ಮಾಡಿದಾಗ ಚಿಕ್ಕ ಚಿಕ್ಕ ಚೂರು ಮಾಡಿ ನಿನ್ನನ್ನು ಬೇಯಿಸಿ ತಿಂದುಬಿಡ್ತೇನೆ ನಾನು. 365 ದಿನಗಳ 12 ತಿಂಗಳ ಅವಧಿ ಕೊಟ್ಟಿದ್ದನಂತೆ ಸೀತೆಗೆ ರಾವಣ. ಈ 12 ತಿಂಗಳೊಳಗೆ ನೀನು ನನ್ನನ್ನು ಒಪ್ಕೊಳ್ದೇ ಇದ್ದರೆ 1 ವರ್ಷ ಅವಧಿ ಇದು. 1 ವರ್ಷದಲ್ಲಿ ಒಪ್ಕೊಳ್ದೇ ಇದ್ದರೆ 1 ವರ್ಷದ ಮರುದಿನ ಬೆಳಗಿನ ತಿಂಡಿಗೆ ನಿನ್ನನ್ನು ಚಿಕ್ಕ ಚಿಕ್ಕ ಚೂರು ಮಾಡಿ ಅಡುಗೆ ಮಾಡಿ ಬೇಯಿಸ್ತಾರೆ ನಿನ್ನನ್ನು ಅಂತ. ತಿಂದುಬಿಡ್ತೇನೆ ನಿನ್ನನ್ನು. ಎರಡಕ್ಕೂ ಸೀತೆ ಬಗ್ಗಲಿಲ್ಲ, ಜಗ್ಗಲಿಲ್ಲ. ಭಯಕ್ಕೂ ಬಗ್ಗಲಿಲ್ಲ, ಆಮಿಷಕ್ಕೂ ಬಗ್ಗಲಿಲ್ಲ. ಪ್ರಲೋಭನೆ, ಆಸೆಗಳು ಅಂತ. ಈ ಆಸೆಗಳನ್ನು ಮೀರಿ ನಿಂತ ಉತ್ತಂಕ ನಾನಾ ರೀತಿ ಬೇರೆ ಬೇರೆ ರೀತಿ ಆಸೆಗಳನ್ನು ತೋರಿಸ್ತಾರೆ. ಆ ಆಸೆಗಳು ಹೇಗಿದ್ವು ಅಂದರೆ ತಪ್ಪು ಮಾಡಬೇಕು ಅವನು. ಆದರೆ ಎಲ್ಲಿಯೂ ಉತ್ತಂಕ ತಪ್ಪು ಮಾಡಲಿಲ್ಲ. ನೋಡಿ, ಆ ವೇದ ಆಗಲಿ, ಉಪಮನ್ಯು ಆಗಲಿ, ಉದ್ದಾಲಕ್ಕಾಗಲಿ, ಅವ್ರದ್ದೆಲ್ಲ ಕತೆ ಹೇಗೆ ಅಂದರೆ ಕಷ್ಟಗಳು ಬಂದವು ಅವರಿಗೆ, ಕಷ್ಟಗಳನ್ನು ಸಹಿಸಿದ್ರು ಅವರು. ಆದರೆ ಉತ್ತಂಕನದ್ದು ಹಾಗಲ್ಲ, ಕಷ್ಟ ಬರಲೇ ಇಲ್ಲ. ಇಷ್ಟವೇ, ಇಷ್ಟಪಡುವಂಥದ್ದನ್ನು ಕೊಟ್ಟು ತಪ್ಪು ಮಾಡಿಸುವಂಥದ್ದು ಅಂತ. ಆದರೆ ಇದು ಇನ್ನೂ ಎಚ್ಚರಿಕೆ ಬೇಕು ನಮಗೆ. ಕಷ್ಟವಾದರೂ ಸಹಿಸಿಬಿಡ್ಬೋದು, ಆದರೆ ಕಷ್ಟ ಬರದೆ ಸುಖ ಬಂದು ಸುಖದಲ್ಲಿ ತಪ್ಪು ಮಾಡುವಂತೆ ಆಗಿಬಿಟ್ರೆ ಅದಿನ್ನೂ ಅಪಾಯ. ಸುಖದಲ್ಲಿ ಮನುಷ್ಯ ಮೈಮರಿತಾನೆ, ಕಷ್ಟದಲ್ಲಿ ಮೈಮರೆಯೋದಿಲ್ಲ. ಕಷ್ಟದಲ್ಲಿ ಗಟ್ಟಿಯಾಗ್ತಾನೆ ಮನುಷ್ಯ, ಸುಖದಲ್ಲಿ ಮೆತ್ತಗಾಗ್ಬಿಡ್ತಾನೆ, ಮೈ ಮರೆತು ಬಿಡ್ತಾನೆ, ತಪ್ಪು ಮಾಡಿಬಿಡ್ತಾನೆ ಅಲ್ವಾ. TV ಸೀರಿಯಲ್ ನೋಡಬೇಕು ಅಂತ ಆಸೆ ಆಯಿತು. ಸೀರಿಯಲ್ ನೋಡಿದಾಗ ಒಂಥರ ಖುಷಿ ಆಯಿತು. ಮಧ್ಯೆ ಓದೋದು ಬಿಟ್ಟು ಹೋಯಿತು. ಪ್ರಲೋಭನೆ ಇದು ಅಂತ. ಒಂದು ತೀರಾ ಸುಲಭದ ಉದಾಹರಣೆ, ನಾವು ಯಾವಾಗಲೂ ಈ ಉದಾಹರಣೆ ಕೊಡ್ತೇವೆ, ಚೆನ್ನಾಗಿರ್ತದೆ ಉದಾಹರಣೆ ಇದು. ಶುಗರ್ ಇದೆ ಅಂತ ಅಂದ್ಕೊಳ್ಳಿ, ನಿಮ್ಗೆ ಯಾರಿಗೂ ಇಲ್ಲವೂ ಇಲ್ಲ, ಬರೋದು ಬೇಡ. ಸಕ್ಕರೆ ಕಾಯಿಲೆ ಇದೆ ಅಂತ ಅಂದ್ಕೊಳ್ಳಿ. ಸಕ್ಕರೆ ಕಾಯಿಲೆ ಇರೋರು ಜಿಲೇಬಿ ತಿನ್ಬೋದಾ? ತಿನ್ಬೋದಾ ಜಿಲೇಬಿನ? ಸಕ್ಕರೆ ಕಾಯಿಲೆ ಇರೋರು ಕೇಸರಿ ಭಾತ್ ತಿನ್ಬೋದಾ? ಪ್ರಲೋಭನೆ ಮಾಡಿದರೆ ಮನೆಯಲ್ಲಿ ತಿನ್ನಬೇಕು ಅಂತ ಆಸೆ ಆಗ್ತದೆ ಅಲ್ವಾ. ಎಲ್ಲಿಗೂ ಹೋದಾಗ ಆ ಮನೆಯಲ್ಲಿ ಮಾಡಿದರೆ, ಒಂದು ಕಾರ್ಯದ ಮನೆ, ವಿಶೇಷ ಕಾರ್ಯಕ್ರಮ ಇತ್ತು, ಜಿಲೇಬಿ ಮಾಡಿದ್ರು, ತಿನ್ನಬೇಕು ಅಂತ ಆಸೆ ಆಗ್ತದೆ. ಪ್ರಲೋಭನೆ ಇದು. ತಿಂದರೆ ಆರೋಗ್ಯ ಹಾನಿ, ಆರೋಗ್ಯ ಹಾಳಾಗ್ತದೆ. ಜೀವನದಲ್ಲಿ ಇಂಥದ್ದು ತುಂಬ ಇರ್ತದೆ ಅಂತ ಆಸೆ ಆಗ್ತದೆ. ಬೇಡವಾದ್ದಕ್ಕೆ ಆಸೆ ಆಗ್ತದೆ. ಆ ಆಸೆಯನ್ನು ಪೂರೈಸ್ಕೊಂಡ್ರೆ ಜೀವನದಲ್ಲಿ ತೊಂದರೆ ಆಗಿರ್ತದೆ. ಇದಕ್ಕೆ ತುಂಬ ಉದಾಹರಣೆಗಳು ಸಿಗ್ತವೆ, ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ. ಸೀತೆದು ಉದಾಹರಣೆ ಸಿಗ್ತದೆ. ಮಾಯಾಮೃಗದ ಮೇಲೆ ಸೀತೆಗೆ ಆಸೆ ಆಯಿತು ಅಲ್ವಾ. ಚಿನ್ನದ ಜಿಂಕೆ ಆಸೆ ಆಯಿತು. ಚಿನ್ನದ ಜಿಂಕೆ ಹಿಂದೆ ಹೋಗಿದ್ದಕ್ಕೆ ಬಂದ ಕಷ್ಟ ಎಷ್ಟು ನೋಡಿ, ತೊಂದರೆ ಎಷ್ಟಾಯಿತು. ಆಮೇಲೆ ಪ್ರಲೋಭನೆಗಳು ಅಂತ. ಧೀರ ಧೀರ ಅನ್ನೋ ಪದ ಬಳಸ್ತಾರೆ ನಮ್ಮಲ್ಲಿ. ಧೀರ ಅಂದರೆ ಯಾರು? 10 ಜನರ ಜೊತೆಗೆ ಒಬ್ಬನೇ ಹೊಡೆದಾಡೋನು ಧೀರ ಅಂತಲ್ಲ. ರಾತ್ರಿ ವೇಳೆ, ಅಮಾವಾಸ್ಯೆ ರಾತ್ರಿ ಸ್ಮಶಾನದಲ್ಲಿ ಒಬ್ಬನೇ ಓಡಾಡ್ತಾನೆ, ಅವನು ಧೀರ ಅಂತಲ್ಲ. ಇದೆಲ್ಲ ಅಲ್ವಂತೆ. ಧೀರ ಅಂದರೆ ಯಾರು ಅಂದರೆ, ಮನಸ್ಸು ಚಂಚಲ ಆಗೋಕ್ಕೆ ಬೇಕಾಗಂಥ ಘಟನೆಗಳು ಸುತ್ತಮುತ್ತ ಇರ್ತವೆ, ಆದರೆ ಮನಸ್ಸು ಚಂಚಲ ಆಗೋದಿಲ್ಲ ಅವನಿಗೆ ಧೀರ ಅಂತ. ಇದು ಕಾಳಿದಾಸನ ಮಾತು. ಮನಸ್ಸು ವಿಚಲಿತ ಆಗೋದಕ್ಕೆ ಬೇಕಾಗಂಥ ಸನ್ನಿವೇಶಗಳಿರ್ತವೆ, ಆದರೆ ಮನಸ್ಸು ವಿಚಲಿತ ಆಗೋದಿಲ್ಲ. ಶಿವನ ಮುಂದೆ ಪಾರ್ವತಿ ಇದ್ದಳು, ಮನ್ಮಥ ಬಾಣ ಪ್ರಯೋಗ ಮಾಡ್ತಾ ಇದ್ದ, ಆದರೆ ಶಿವನ ಮನಸ್ಸು ವಿಚಲಿತ ಆಗಲಿಲ್ಲ. ಮನ್ಮಥನನ್ನೇ ಸುಡ್ತಾನೆ ಹಣೆಗಣ್ಣು ತೆರೆದು. ಧೀರ ಅದು. ನೀವು ಉಪವಾಸ ಮಾಡ್ತಾ ಇರ್ತೀರಿ ಅಂತ ಅಂದ್ಕೊಳ್ಳಿ. ಉಪವಾಸ ಮಾಡ್ತಾ ಇರ್ತೀರಿ, ವ್ರತ, ಏಕಾದಶಿ ಅಂತ ಅಂದ್ಕೊಳ್ಳಿ, ಉಪವಾಸ ಮಾಡ್ತಾ ಇರ್ತೀರಿ. ಶಿವರಾತ್ರಿ ಅಂತ ಅಂದ್ಕೊಳ್ಳಿ, ದೇವರಿಗೋಸ್ಕರವಾಗಿ ಉಪವಾಸ ಮಾಡ್ತಾ ಇರ್ತೀರಿ. ಅಡುಗೆ ಮನೆಯಿಂದ ಉಪ್ಪಿಟ್ಟಿನ ಪರಿಮಳ ಬರ್ತಾ ಇರ್ತದೆ. ಆಗ ನಿಮ್ಮ ಮನಸ್ಸು ವಿಚಲಿತ ಆಗದೇ ಇದ್ದರೆ, ಒಂದು ಸರ್ತಿ ಒಂದು ಸ್ವಲ್ಪ ಅಂತ ನಿಮ್ಮ ಮನಸ್ಸಿಗೆ ಬರದೇ ಇದ್ದರೆ ನೀವು ಧೀರರು. ಹಾಗೆ ಇರಬೇಕು, ಮನಸ್ಸೇನು ಆಗಬಾರ್ದು ಆದರೂ ಕೂಡ ಅಂತ. ಅದು ಧೀರತನ. ಧೈರ್ಯ ಅಂದರೆ ಅದು
ಧೀರ ಭಾವವೇ ಧೈರ್ಯ. ಧೈರ್ಯ ಶಬ್ದಕ್ಕೆ ಅರ್ಥ ಏನು ಅಂದರೆ, ನಾವು ಕೆಟ್ಟು ಹೋಗೋದಕ್ಕೆ ಬೇಕಾಗಂತ, ಹಾಳಾಗೋಕ್ಕೆ ಬೇಕಾಗಂತ ಸನ್ನಿವೇಶ ಇರ್ತದೆ, ಹಾಳಾಗೋದಿಲ್ಲ. ಈ ಫ್ರೆಂಡ್ ಯಾರೋ ಜೊತೆಲಿ ಸಿಗರೇಟ್ ಸೇರ್ತಾನೆ, ಆದರೆ ನಾವು ಅದನ್ನು ಮಾಡೋದಿಲ್ಲ, ನಾವು ಮಾಡಬೇಕು ಅಂತ ಅನ್ಸೋದಿಲ್ಲ ಅದನ್ನು. ಅದೇ ಧೀರ ಅಂದರೆ ಅಂತ. ಧೀರತನ ಅಂದರೆ ಅದೇನೆ ಅಂತ. ಹೀಗಿರಬೇಕು ನಾವು ಅಂತ, ಸಹವಾಸದಿಂದ ಹಾಳಾಗಬಾರದು ಅಂತ. ಹಾಗಾಗಿ ಅಂಥ ಒಂದು ಧೈರ್ಯವನ್ನು ಉತ್ತಂಕ ತೋರಿಸ್ತಾನೆ. ಆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗ್ತಾನೆ. ಗುರುಗಳು ಬಂದು ಆಶೀರ್ವಾದ ಮಾಡ್ತಾರೆ ಅವನಿಗೆ. ಆದರೆ ಅದಕ್ಕಿಂತ ಬಹುದೊಡ್ಡ ಪರೀಕ್ಷೆ ಉತ್ತಂಕನಿಗೆ ಕಾದಿದೆ. ಭಾರಿ ದೊಡ್ಡ ಪರೀಕ್ಷೆ ಉತ್ತಂಕನಿಗೆ ಮುಂದೆ ಕಾದಿದೆ. ಆ ಕಥೆಯನ್ನು ಮುಂದಿನ ಪಾಠದಲ್ಲಿ ನೋಡೋಣ. ಉತ್ತಂಕ ಎಂಥ ಅಗ್ನಿ ಪರೀಕ್ಷೆಯನ್ನು ದಾಟಿ ಬರ್ತಾನೋ ಇಲ್ವೋ, ದಾಟಿ ಬರೋಕ್ಕಾಗತ್ತೋ ಇಲ್ವೋ ಅವನಿಗೆ. ಅಂಥ ಒಂದು ಉತ್ತಂಕನ ಉತ್ತುಂಗ ಸಾಹಸದ ಕಥೆಯನ್ನು, ಉತ್ತುಂಗ ಸಾಧನೆಯ ಕಥೆಯನ್ನು ಮುಂದಿನ ಪಾಠದಲ್ಲಿ ಅವಲೋಕನ ಮಾಡಿಕೊಳ್ಳೋಣ. ಈ ಪಾಠವನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಮನನ ಮಾಡಿ ಕಥೆ ನೆನ್ಪಿಟ್ಕೊಳ್ಳಿ ಮತ್ತು ತತ್ವ ನೆನ್ಪಿಟ್ಕೊಳ್ಳಿ. ಕಥೆಯಲ್ಲಿ ಬಂದಂಥ ತತ್ವಗಳನ್ನು, ಉದಾಹರಣೆಗೆ ಆತ್ಮನ ಪ್ರತಿಕೂಲಾನಿ ಹೇಳಿ, ಜ್ವರ ಹೇಳಿ, ಇನ್ನೂ ಜೋರಾಗಿ ಹೇಳಬೇಕು. ಹರಿರಾಮ್.